ಸೊ ಕಮಿಂಗ್ ಬ್ಯಾಕ್ ಟು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಅದರೊಳಗೆ ನಾವು ಅರ್ತ್ಸ್ ಮ್ಯಾಗ್ನೆಟಿಸಮ್ ಅನ್ನುವಂಥ ಟಾಪಿಕ್ ಡಿಸ್ಕಸ್ ಮಾಡಾಕತ್ತೀವಿ. ಒಂದು ಹಂಗೆ ಕ್ವಿಕ್ ರೀಕ್ಯಾಪ್ ಮಾಡೋಣ. ಸೊ ಇದು ಜಾಗ್ರಫಿಕ್ ನಾರ್ತ್ ಪೋಲ್, ಇದು ಜಾಗ್ರಫಿಕ್ ಅಂತ ನಾವು ಅಂದ್ಕೊಂಡ್ರೆ ಆನ್ ಇಮ್ಯಾಜಿನರಿ ಸ್ಟ್ರೇಟ್ ಲೈನ್ ಜಾಯಿನಿಂಗ್ ದ ಜಾಗ್ರಫಿಕ್ ನಾರ್ತ್ ಆ್ಯಂಡ್ ಜಾಗ್ರಫಿಕ್ ಸೌತ್ ಪೋಲ್ is called as geographic axis. Similarly, according to the arrangement of the magnetic field as seen around the earth, we can assume that nearer to geographic north pole there is magnetic south pole, earth's magnetic south pole. Similarly, geographic south kade magnetic north, such that we can assume a huge bar magnet to be embedded inside the earth ಅಂತ ಹೇಳ್ತಾರೆ. ಹಿಂಗೆ ನಾವು ಇಮ್ಯಾಜಿನೇಷನ್ ಮಾಡಬಹುದು. ಅವಾಗ ಈ ಮ್ಯಾಗ್ನೆಟಿಕ್ ನಾರ್ತ್ ಮತ್ತು ಮ್ಯಾಗ್ನೆಟಿಕ್ ಸೌತ್ ಇವು ಎರಡನ್ನು ಜಾಯಿನ್ ಮಾಡುವಂಥ ಒಂದು ಇಮ್ಯಾಜಿನರಿ ಸ್ಟ್ರೇಟ್ ಲೈನ್, ಇಟ್ ಇಸ್ ಕಾಲ್ಡ್ ಅಸ್ ಮ್ಯಾಗ್ನೆಟಿಕ್ ಆಕ್ಸಿಸ್. ಸೊ ಇದು ಜಾಗ್ರಫಿಕ್ ಆಕ್ಸಿಸ್, ಇದು ಮ್ಯಾಗ್ನೆಟಿಕ್ ಆಕ್ಸಿಸ್. A horizontal line parallel to Earth's surface which is perpendicular to the geographic axis is geographic equator. Similarly, a horizontal line parallel to Earth's surface which is perpendicular to the magnetic axis is called as magnetic equator. ಇದಾದ್ಮೇಲೆ something called as geographic meridian and magnetic meridian ಅಂತ ನಾವು ನೋಡಿದ್ವಿ. ಅವು ಎರಡು ಪ್ಲೇನ್, ಅವು ಇವು ಎರಡು ಒನ್ ಡೈಮೆನ್ಷನಲ್ ಸ್ಟ್ರೇಟ್ ಲೈನ್. ಇವು ಮ್ಯಾಗ್ನೆಟಿಕ್ ಆಕ್ಸಿಸ್, ಜಾಗ್ರಫಿಕ್ ಆಕ್ಸಿಸ್. ಅಂದ್ರೆ ಜಾಗ್ರಫಿಕ್ ಮೆರಿಡಿಯನ್ ಮತ್ತು ಮ್ಯಾಗ್ನೆಟಿಕ್ ಮೆರಿಡಿಯನ್ ಆರ್ ಟೂ ಡೈಮೆನ್ಷನಲ್ ಪ್ಲೇನ್. ಅವು ಒಂದು ಕರ್ಟನ್ ಗತೆ ಇಮ್ಯಾಜಿನ್ ಮಾಡ್ಬೇಕಂತ ಹೇಳಿದ್ದೆ. ಪ್ರತಿ ಪ್ಲೇಸ್ನೊಳಗೆ, ಅರ್ತ್ನೊಳಗೆ ಪ್ಲೇಸ್ ಟು ಪ್ಲೇಸ್, ನೀವು ಲಾಸ್ಟ್ ಟೈಮ್ ನಾವು ಮ್ಯಾಗ್ನೆಟಿಕ್ ಮೆರಿಡಿಯನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಆ ಕಡೆ ಕ್ಲಾಸ್ನಾಗಿದ್ವಿ. ಈಗ ಈ ಕಡೆ ಕ್ಲಾಸಿಗೆ ಬಂದ್ವಿ. ಅಲ್ಲೊಂದು ಮ್ಯಾಗ್ನೆಟಿಕ್ ಮೆರಿಡಿಯನ್ ಬೇರೆ ಇರುತ್ತೆ, ಇಲ್ಲೊಂದು ಮ್ಯಾಗ್ನೆಟಿಕ್ ಮೆರಿಡಿಯನ್ ಬೇರೆ, ಅಲ್ಲೊಂದು ಜಾಗ್ರಫಿಕ್ ಮೆರಿಡಿಯನ್, ಇಲ್ಲೊಂದು ಜಾಗ್ರಫಿಕ್ ಮೆರಿಡಿಯನ್. ಸೊ ಈ ಜಾಗದಲ್ಲಿ ಜಾಗ್ರಫಿಕ್ ಮೆರಿಡಿಯನ್ ಅಂದ್ರೆ ಏನು ಅಂತಂದ್ರೆ, ನೀವು ಒಂದು ಕರ್ಟನನ್ನು ಜಾಗ್ರಫಿಕ್ ಮೆರಿಡಿಯನ್ ಬಗ್ಗೆ ಮಾತಾಡೋದಾದ್ರೆ, ಲೈಕ್ ಇಲ್ಲಿ ಗದಗ ಐತಿ, ಗದಗ್ನಾಗೆ ನಮ್ಮ ಕ್ಲಾಸ್ ರೂಮ್ ಇಲ್ಲ ಐತಿ ಅಂತ ಅನ್ಕೊಂಡ್ರೆ, ಇಲ್ಲಿಂದ ಒಂದು ಕರ್ಟನ್ ಹಾಕುವಂತ ಬಂದು ಆ ಕರ್ಟನ್ ಸಾಲಿಲ್ಲ ಅಂತ ಅನ್ಬಾರ್ದು. ಆ ಕರ್ಟನ್ ಜಾಗ್ರಫಿಕ್ ಸೌತ್ ತನಕ ಸೊಟಪಟ ಸ್ವಲ್ಪ ಹೋಗ್ಬೇಕದು. ಸೊ ಇದಕ್ಕೇನು ಕರಿತೀವಿ ನಾವು? ಜಾಗ್ರಫಿಕ್ ಮೆರಿಡಿಯನ್. ಸಿಮಿಲರ್ಲಿ, a two-dimensional plane which passes through that place and also passes through the magnetic north and magnetic south pole, that is called as magnetic meridian. ಸೊ ಇಲ್ಲಿ ಡ್ರಾ ಮಾಡ್ಬೋದು ಇದನ್ನ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಆ ಪ್ಲೇಸ್ನಾಗ ಹಿಂಗೆ ಹೋಗಿ ಆಮೇಲೆ ಮ್ಯಾಗ್ನೆಟಿಕ್ ಸೌತನ್ನು ಅದು ಕವರ್ ಮಾಡ್ಬೇಕು. ಸೊ ಈಗ ಇವು ಎರಡು ನೋಡು, ಅಟ್ ಅ ಪ್ಲೇಸ್ ಆ ಆ್ಯಂಗಲ್ ವೇರಿ ಆಗ್ತೈತೆ. ಆ್ಯಕ್ಚುಲಿ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗ್ತೈತಿ. ಆನ್ ಅನ್ ಆವರೇಜ್ ಈ ಜಾಗ್ರಫಿಕ್ ಆಕ್ಸಿಸ್ ಮತ್ತು ಮ್ಯಾಗ್ನೆಟಿಕ್ ಆಕ್ಸಿಸ್ ನಡು 11.2 ಡಿಗ್ರಿ ಇರುತ್ತೆ ಅಂತ ಹೇಳಿದ್ನಲ್ಲ, ಹಂಗೆ ಜಾಗ್ರಫಿಕ್ ಮೆರಿಡಿಯನ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ನಡುವೆ ಏನು ಆ್ಯಂಗಲ್ ಇರುತ್ತೆ, ಇಟ್ ಚೇಂಜಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಎಷ್ಟರ ಇರಲಿ ಅದಕ್ಕೆ ಡೆಕ್ಲಿನೇಷನ್ ಅಂತ ಕರೀತಾರೆ. ಏನು ಕರೀತಾರೆ? ಡೆಕ್ಲಿನೇಷನ್. ಇವತ್ತು ನಾವು ಕಲಿಯಕ್ಕೆ ಹೊಂಟಿವಿ. ಅಥವಾ ಇನ್ಕ್ಲಿನೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಪ್, ಆ್ಯಂಗಲ್ ಆಫ್ ಡಿಪ್. ಓಕೆ, ಇಷ್ಟು ಹಂಗೆ ಆ್ಯಂಗಲ್ ಆಫ್ ಡಿಪ್ ಅಂತ ಕರೀತಾರೆ. ಒಂದಿಷ್ಟು ಬರೀ ಡಿಪ್ ಅಂತ ಕರೀತಾರೆ. ಅದಕ್ಕೆ ಎಲ್ಲಿ ಮುಳುಗಬೇಕು ಸರ್ ಹೋಗಿ ನಾವು? ಹಂಗಲ್ಲ. ಸೊ ಇನ್ಕ್ಲಿನೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಒಂದು ಎಕ್ಸಾಂಪಲ್, ಒಂದು ಸ್ಟೋರಿ ಹೇಳಿರ್ತೀನಿ. ಬಿಕಾಸ್ ನಾನು ಹೇಳಿದ್ದೆ ಇವಿಷ್ಟು ಲಿಸ್ಟ್ನೊಳಗೆ ಒಂದು ಸ್ವಲ್ಪ ನಮಗೆ ಕಿರಿಕಿರಿ ಮಾಡೋದು ಅರ್ಥ ಮಾಡ್ಕೊಳಕ್ಕಂದ್ರೆ ಇನ್ಕ್ಲಿನೇಷನ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತಾವೆ. ಸಿಂಪಲ್ ಐತೆ, ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ದಿ ಅದರ್ಸ್ ಏನದಾವಲ್ಲ ಉಳ್ಕಿದ್ದೆಲ್ಲ ಸರಿ. ಸೊ ಈಗ ಏನಂದ್ರೆ, ನಾವು ಈ ವರ್ಷ ಟ್ರಿಪ್ಪಿಗೆ ಆ್ಯಕ್ಚುಲಿ ಹೋಗಕ್ಕೆ ಬರೋಂಗಿಲ್ಲ ಅಂದ್ರೂ ಇಮ್ಯಾಜಿನೇಷನ್ನಾಗ ಹೋಗಕ್ಕೆ ಪರಿಸ್ಥಿತಿ. ಸೊ ಅದಕ್ಕೆ ನಾವು ಟ್ರಿಪ್ಪಿಗೆ ಹೋಗೋಣ್ರಿ ಎಲ್ಲರೂ ಸೇರಿ. ಸೊ ಅದಕ್ಕೊಂದು ಪ್ಲೇನ್ ವ್ಯವಸ್ಥೆ ಮಾಡಿವಿ ನಾವು, ಏರೋಪ್ಲೇನ್, ಸನ್ಮಾರ್ಗ್ ಏರ್ಲೈನ್ಸ್ ಅಂತ ಹೇಳಿ. ಸನ್ಮಾರ್ಗ್ ಏರ್ಲೈನ್ಸ್ ಅಂತ ಮಾಡಿಸು ನಮ್ಮದು ಒಂದು ತೊಗೊಂಡಿವಿ ಅಂತಿಕ್ರು ಹೊಸ. ಅದು ಇಮ್ಯಾಜಿನೇಷನ್ನಾಗ ಅಂದ್ರೆ ಹೊಸದು ತೊಗೋಬೋದು, ಸೆಕೆಂಡ್ ಹ್ಯಾಂಡ್ ತೊಗೋಬೋದು, ಎಲ್ಲ ಮಾಡೋದು. ಸೊ ಹೊಸದನ್ನು ತೊಗೊಂಡಿವಿ, ಸನ್ಮಾರ್ಗ್ ಏರ್ಲೈನ್ಸ್ ಅಂತ ಹೇಳಿ. ಅದ್ರೊಳಗೆ ಸೇರಿ ನಾವು ಎಲ್ಲಿಗೆ ಟ್ರಿಪ್ ಹೊಂಟಿವಿ? ಪ್ಲೇನ್ಯಾಗ ಅಂದ್ರೆ ಮತ್ತೆಲ್ಲೋ ದೂರ ಕರ್ಕೊಂಡು ಹೊಂಟಾರಲ್ಲಿ ಸರ್. ಎಲ್ಲಿ ಹೋಗ್ತೀವಿ ಅಂದ್ರೆ ನಾರ್ತ್ ಪೋಲಿಗೆ ಹೋಗ್ತೇವೆ.
ಜಾಗ್ರಫಿಕ್ ನಾರ್ತ್ ಪೋಲ್. ಓಕೆ, ಅದಕ್ಕೆ ಏನು ಸ್ವೆಟರ್ ಇದೆಲ್ಲ ಏನು ಬೇಕು ವ್ಯವಸ್ಥೆ ಮಾಡ್ಕೊಂಡು ಬರ್ರಿ, ನಮಗೆ ಥಂಡಿನ ಆತಂಗಲ್ಲ ಅಂತಿದ್ರೆ ನಿಮಗೆ ಬಿಟ್ಟಿದ್ದು. ಅಲ್ಲಿ ಏನು ಕೋಲ್ಡ್ ಇರ್ತೈತಲ್ಲ ಅದು ಗದಗ ನೋಡೋಕೆ ಎಕ್ಸ್ಪೀರಿಯನ್ಸ್ ಆಗಿರಂಗಿಲ್ಲ. ಓಕೆ, ಸೊ ಅದಕ್ಕೆ ನೋಡ್ಕೊಂಡು ನೋಡ್ರಿ, ಮನ್ಯಾಗ ಹೋಗಿ ಹೇಳಿದ್ರೆ ಅವ್ರು ಕೊಟ್ಟು ಕಳಿಸ್ತಾರೆ, ಬ್ಯಾಗ್ನಾಗಾರ ಹಾಕಿ ಕಳಿಸ್ತಾರೆ. ಸೊ ಅದನ್ನು ತೊಗೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸು, ಜಗ್ಗಸ್ ಚಿಪ್ಸು ಆ್ಯಕ್ಚುಲಿ ಟ್ರಿಪ್ ಬಂದಾಗ ಇಡೀ ದಿವಸ ಅದ ಆಗ್ತದೆ. ಅಲ್ಲಿ ಬಸ್ನಾಗ ಹೋಗ್ತಿರ್ತಾರೆ, ಫಸ್ಟ್ ಬೆಂಚ್ನಾಗಿಂದ ಲಾಸ್ಟ್ ಬೆಂಚ್ ತನಕ ಒಟ್ರಿಗೂ ಸ್ಟಾರ್ಟಿಂಗ್ ಗ್ರೂಪ್ನಾಗ ಒಟ್ರಿಗೆ ಬಂದಿದ್ದೆಲ್ಲ ಕೊಡು 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 ಅಂತ ಆಮೇಲೆ ಯಪ್ಪ ಬೇಡ ಪ್ಲೀಸ್ ಸಾಕಾಗ್ತದೆ. ಅದು ಮನ್ಯಾಗ ಹೇಳ್ತಾರೆ ಖಾಲಿ ಮಾಡ್ಕೊಂಬರ್ಬೇಕಾದ್ರೆ ಹಂಗೆ ಒಂದು ಬ್ಯಾಗ್ನಾಗೆಲ್ಲ ಹೊಲಸಾಟ್ ಮಾಡ್ಕೊಂಡು ಆಮೇಲೆ ಖಾಲಿ ಮಾಡ್ಕೊಂಬ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕೊಟ್ಬಿಡೋದು, ನೀ ತಿನ್ನಿ. ಸೊ ಹಿಂಗೆ ಆಗ್ತಿರ್ತಾವೆ. ಅದಕ್ಕೆ ನಾವೆಲ್ಲ ಮೊದಲೇ ಹೇಳಿವಿ ತೊಗೊಂಬರ್ರಿ, ಏರೋಪ್ಲೇನಾಗ ಏನು ಕೊಡೋಂಗಿಲ್ಲ ಅಲ್ಲಿ. ಸೊ ಹೀಗಾಗಿ ನಾರ್ತ್ ಪೋಲಿಗೆ ಹೊಂಟಿವಿ ಟ್ರಿಪ್ ಅಂದ್ಕೊಂಡು ಫುಲ್ ಎಕ್ಸೈಟ್ಮೆಂಟ್ನೊಳಗೆ ಇಷ್ಟು ಬಂದು ಕೂಡ್ತೀರಿ. ಒಂದು ಹಿಂಗೆ ಹೋಗ್ಬೇಕಾರೆ ವಿಂಡೋ ನಾವು ಸ್ಟಾರ್ಟಿಂಗ್ ಓಪನ್ ಮಾಡಿರ್ತೀವಿ, ಹೊರಗೆ ನೋಡ್ಬೋದು. ಇವಳು ಹಂಗೆ ಲೇ ಬಸವೇಶ್ವರ ಮೂರ್ತಿಲಿ ಅಂತೇಳಿ ಹಂಗೆ ಇಲ್ಲಿಂದ ಜಾಗ್ರಫಿಕ್ ನಾರ್ತ್ ಪೋಲ್ ಕಡೆ ಹೋಗಿ ಅಲ್ಲಿ ಲ್ಯಾಂಡಿಂಗ್ ಮಾಡ್ತೀವಿ. ಸೊ ಲ್ಯಾಂಡಿಂಗ್ ಮಾಡಿ ಏನು ಸರ್ ಇಲ್ಲೇ ಸೈಟ್ ಸೀಯಿಂಗ್ ಈಗ ಅಂತ ನೀವು ಅಂತೀರ. ಅವಾಗ ಆ್ಯಕ್ಚುಲಿ ನಾವು ಜಾಗ್ರಫಿಕ್ ನಾರ್ತ್ ಪೋಲಿಗೆ ಹೋಗಿರಂಗಿಲ್ಲ, ಅದರ ಹತ್ತಿರ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಅಂತಿರುತ್ತೆ ಒಂದು ಜಾಗ, ಅಲ್ಲಿ ಮಾರ್ಕ್ ಮಾಡಿರ್ತಾರೆ. ಹಿಯರ್ ಈಸ್ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಅಂತ ಮಾರ್ಕ್ ಮಾಡಿರ್ತಾರೆ. ಜಾಗ್ರಫಿಕ್ ನಾರ್ತ್ ಕಡೆ ಹೋಗ್ಬೇಕಾರೆ ಅವ್ನು ಪ್ಯಾಲೆಟಿಗೆ ಹೇಳ್ತೀವಿ ಸ್ವಲ್ಪ ಇಲ್ಲೇ ಈ ಕಡೆ ಹಾಕಿ ಹೋದ್ರೆ ಇಲ್ಲೇ ಒಂದು ಜಾಗ ಐತೆ. ಆ್ಯಕ್ಚುಲಿ ನಾವು ಮ್ಯಾಗ್ನೆಟಿಕ್ ನಾರ್ತ್ಗೆ ಹೊಂಟಿಲ್ಲ, ನಿಮಗೆ ಈಸಿ ಆಗಲಿ ಅಂತ ಹೇಳಿ ಜಾಗ್ರಫಿಕ್ ನಾರ್ತ್ ಅಂತ ನಾವು ಹೇಳಿದ್ವಿ. ಆ್ಯಕ್ಚುಲಿ ನಾವು ಇಲ್ಲಿ ಟ್ರಿಪ್ಪಿಗೆ ಹೊಂಟಿದ್ದು ಮ್ಯಾಗ್ನೆಟಿಕ್ ಸೌತ್. ಸೊ ಅಲ್ಲವ ಲ್ಯಾಂಡಿಂಗ್ ಮಾಡ್ತಾನೆ. ಏನು ಸರ್ ಇದು ಈಗ ಎಲ್ಲ ಏನು ನೋಡ್ಬೇಕು ಸರ್ ಇಲ್ಲಿ ನಾವು ಅಡ್ಡಾಡು ನನ್ಸಪ್ಪ ಆ ಕಡೆ ಏನಿಲ್ಲ, ಇದು ಮ್ಯಾಗ್ನೆಟಿಕ್ ಸೌತ್ ಅಂತಾರೆ. ಬೋರ್ಡ್ ನೋಡಿದ್ರೆ ಹತ್ರಿ ನಡ್ರಿ ನಡ್ರಿ ಸರ್ ನಡ್ರಿ ನಡ್ರಿ ಅಂತ ಹೇಳಿ ಇದು ಹಿಡ್ಕೊಂಡೆ ನಡಿ 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 ಅಂಥೇಳಿ ವಾಪಸ್ ಹತ್ತಿಸ್ಬಿಡ್ತೀನಿ. ಅಯ್ಯೋ ಸರ್ ಇಷ್ಟಕ್ಕೆ ನಾ ಎಷ್ಟೊಂದು ಚಿಪ್ಸ್ ತೊಗೊಂಬಂದಲ್ರಿ ಸರ್, ಖರ್ಚು ಹೆಂಗೆ ಆಗ್ಬೇಕು ಸರ್ ಅವು ನಡಕ್ಕೆಲ್ಲರೂ ಹಾದಾಗ ನಿಂದಿರ್ಸ್ರಿ ಸರ್ ಎಲ್ಲರೂ ಗಾರ್ಡನ್ನಾಗ. ಓಕೆ, ಸೊ ಅವಾಗ ನಾವು ಹೇಳ್ತೀವಿ ನೆಕ್ಸ್ಟ್ ನಾವೀಗ ಮ್ಯಾಗ್ನೆಟಿಕ್ ನಾರ್ತಿಗೆ ಹೋಗ್ತೀವಿ. ಓ ಹಂಗೆ ಸರ್ ಟ್ರಿಪ್ ಇನ್ನೂ ಮುಗಿದಿಲ್ಲ, ಹತ್ತಲೇ ಭಾರಿ ಆಗ್ತಾನೆ ಅಂಥೇಳಿ ಅವ್ನು ಹೇಳ್ತೀವಿ. ಅವ್ನು ಪ್ಯಾಲೆಟಿಗೂ ಕನ್ಫ್ಯೂಸ್ ಆಗ್ತೈತಿ, ಎದಕ್ಕೆ ಬಂದ್ರೆ ದೂರ ವಾಪಸ್ ಅಂತ ಅವ ಕೇಳ್ತಾನೆ. ವಾಪಸ್ ಹೋಗ್ಬೇಕಾ? ಹೌದು. ಎದಕ್ಕೆ ರೀ? ನಿನ್ನ ಕೆಲಸ ನೀವು. ಸೊ ಮತ್ತೆ ಕರ್ಕೊಂಬರ್ತಾನೆ ಎಲ್ಲೇ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ವಿಚ್ ಈಸ್ ನಿಯರರ್ ಟು ಜಾಗ್ರಫಿಕ್ ಸೌತ್. ಸೊ ಹತ್ರ ಅಂದ್ರೆ ಎಕ್ಸಾಕ್ಟ್ಲಿ ಓವರ್ಲ್ಯಾಪ್ ಆಗಿರಂಗಿಲ್ಲ, ಅವು ಒಂದು ಫ್ಯೂ 100 ಕಿಲೋಮೀಟರ್ಸ್ ಗ್ಯಾಪ್ ಇರ್ತೈತದೆ ಆ್ಯಕ್ಚುಲಿ. ಸೊ ಅಲ್ಲಿ ಹೋಗಿ ಮತ್ತೆ ಲ್ಯಾಂಡಿಂಗ್ ಮಾಡ್ತೀವಿ. ಅಪ್ಪ ಅಂತ ನಿಂಗೆ ಹೊರಗೆ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಬೋರ್ಡ್ ನೋಡಿದ್ರಿ ಹಾತ್ರಿ ಸರ್ ಏನ್ರಿ ಪಾ ಇದು ಒಂದ ಚಿಪ್ಸ್ ಪ್ಯಾಕೆಟ್ ಖಾಲಿ ಆಯ್ತು ಸರ್ ಅಲ್ಲಿಂದ ಬರೋದು ಏನಿಲ್ಲ ಹಾತ್ರಿ. ಸೊ ಅವಾಗ ಅವ ಪೈಲಟ್ ಮನ್ಯಾಗ ಹೇಳಿ ಬಂದಿರ್ತಾನೆ, ಇವ್ರದ್ದೇನೋ ಮೇ ಬಿ ದೊಡ್ಡದ ಟ್ರಿಪ್ ಐತಿ ಲೇಟ್ ಆಗುತ್ತೆ ಅಂತ ಮನ್ಯಾಗ ಹೇಳ್ತಾನ. ಅವ ಫೋನ್ ಹಚ್ತಾನ, ಹಂಗೇನಿಲ್ಲ ಜಲ್ದಿ ಬರಾಕತ್ತೀನಿ ಮುಗಿತಂತೀವಿ. ಅವಾಗ ಹಿಂಗೆ ಹಚ್ಚಿದ ಕೂಡ ನಾವು ಅವ್ಗೆ ಹೇಳ್ತೀವಿ ಇಲ್ಲ ಮ್ಯಾಗ್ನೆಟಿಕ್ ಸೌತಿಗೆ ಹೋಗ್ಬೇಕು. ಮತ್ತೆ ಹಾಂ ಆಟ ಹಚ್ಚಿನ ಗದಗ ಬಿಟ್ಟಿಗೆರಿ ಅನ್ನೋದು ಅವಾಗ ಫ್ಯೂಯಲ್ ನಾವು ಹಾಕಿಸ್ತೀವಿ ಹೊಡಿನಿ ಸುಮ್ಮ. ಸೊ ಮತ್ತೆ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಈಗಂದ್ರೆ ಒಂದು ಆ ಏರೋಪ್ಲೇನದು ರೂಫಿಗೆ ಒಂದು ಮಳಿ ಬಿಡಿತೀವಿ. ಸರಿ ಏನು ಮಾಡ ಏರೋಪ್ಲೇನ್ ರೂಫಿಗೆ ಒಂದು ಮಳಿ ಬಡ್ದು ಒಂದು ಥ್ರೆಡ್ ಕಟ್ಟಿ ಒಂದು ಬಾರ್ ಮ್ಯಾಗ್ನೆಟ್ ಇದು ಆಗಲೇ ನಾ ಹಿಂಗೆ ತೊಗೊಂಬಂದು ಕೂಡ ಸ್ಟಂಪ್ ಹೊಡ್ಯಾಕಂತ ತಿಳ್ಕೊಂಡಿದ್ರಲ್ಲ ಅಲ್ಲಿದು ಇದು ಬಾರ್ ಮ್ಯಾಗ್ನೆಟ್ ರೀ, ಗ್ರೀನ್ ಕಲರ್ ಐತಿ. ಸೊ ಇದು ಬಾರ್ ಮ್ಯಾಗ್ನೆಟ್ ಅದಕ್ಕೆ ಸಸ್ಪೆಂಡ್ ಮಾಡ್ತೀವಿ ಹಿಂಗೆ ಇದಕ್ಕೆ ಆ ಥ್ರೆಡ್ಡಿಗೆ ಹ್ಯಾಂಗ್ ಮಾಡಿರ್ತೀವಲ್ಲ ಸಸ್ಪೆಂಡ್ ಮಾಡ್ತೀವಿ. ಸೊ ಯಾಕಲೇ ಹಿಂಗೆ ಮಾಡತ್ತಾನ ಅಂತೀವಿ ಮಾತಾಡ್ತಾರೆ ಮಂದಿ. ನಾ ಹಿಂಗೆ ಹಾಕಿ ಅದನ್ನು ಕಟ್ಟಿ ಆಮೇಲೆ ಹೇಳ್ತೀನಿ ಸುಮ್ಕೊಡ್ ಅಂತಂದು ಹೋಗ್ತೀನಿ ನಾನು. ಸೊ ನೀವು ಅಲ್ಲಿಂದ ಇದ್ರ ಕಡೆ ಬಂದು ಕೂಡ ನಮ್ಮ ಪ್ಲೇನ್ ಎಲ್ಲಿದ್ದೀವಿ ನಾವು ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ನಾರ್ತ್, ಅಲ್ಲಿಂದ ಮ್ಯಾಗ್ನೆಟಿಕ್ ಸೌತ್ ಅಂದರೆ ಜಾಗ್ರಫಿಕ್ ನಾರ್ತ್ ಕಡೆ ಹಿಂಗೆ ಹೋಗ್ಬೇಕಾರೆ ಮತ್ತು ನೀವು ಆ ಕಡೆ ಈ ಕಡೆ ಮಾತಾಡ್ಕೊಂಡು ಕುಂತಿರೋ ಒಂದು ಮಕ್ಕೊಂಬಿಟ್ರ ಹೊರಗಳು ಲೇಪ ನನಗೆ ಜಗ್ನಿದ್ ಬರತ್ತೆ ಏನು ಟ್ರಿಪ್ಪನ ಇದು ಅಂತ ಮಗೋಡ್ರ. ಸೊ ಹಿಂಗೆ ಹೋಗ್ಬೇಕಾರೆ
ಇಕ್ವೇಟರ್ ಹತ್ತಿರ ಬಂದ ಕೂಡಲೇ ಉಷ್ಟ್ರಿಗೂ ಎಬ್ಬಿಸ್ತೀನಿ ನಾನು. ಹಿಂಗೆ ನಾವು ಬಾರ್ ಮ್ಯಾಗ್ನೆಟ್ ಕಟ್ಟಿರ್ತೀವಲ್ಲ ಅದ್ರ ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಒಂದು ಇದೊಂದು ಐತೆ ನಮ್ಮ ಕಡೆ, ಸ್ಟಂಪು ಐತಿ. ಮಕ್ಕೊಂಡವರಿಗೆ ಎಬ್ಬಿಸ್ತೀವಿ. ಹೇಳ್ರಿ ಯಾಕೆ ಸರ್ ಏನಾಯ್ತು ಸರ್, ಏನು ನೋಡ್ಬೇಕು ಸರ್, ಕಿಟಕಿ ಆಗಲ್ಲ ಈ ಮ್ಯಾಗ್ನೆಟ್ ನೋಡ್ರಿ ಅಂತ. ನಾನು ಈ ಮ್ಯಾಗ್ನೆಟ್ ನೋಡಕ್ಕೆ ಬಂದೀವ ಟ್ರಿಪ್ಪಿಗೆ. ಸೊ ಆ ಮ್ಯಾಗ್ನೆಟ್ ನೋಡ್ಕೊಂಡು ಕೂಡ್ಬೇಕು ಈಗ. ಸೊ ಮ್ಯಾಗ್ನೆಟ್ ಹಿಂಗೆ ಸಸ್ಪೆಂಡ್ ಮಾಡಿರ್ತಿಲ್ಲ, ಅದನ್ನ ನೋಡ್ಕೊಂಡು ಇಕ್ವೇಟರ್ ಕಡೆ ಇದೆ ಪ್ಲೇನ್. ಎಲ್ಲಿಗೆ ಹೋಗಿ ಲ್ಯಾಂಡ್ ಆಗ್ತೈತಿ ಈಗ ಅದು ಮ್ಯಾಗ್ನೆಟಿಕ್ ಸೌತ್ ಕಡೆ. ಮ್ಯಾಗ್ನೆಟಿಕ್ ಸೌತ್ ಕಡೆ ಹೋಗೋದು ಲ್ಯಾಂಡ್ ಆಗೋ ತನಕ ಮ್ಯಾಗ್ನೆಟ್ ನೋಡ್ಕೊಂಡು ಕೂಡ್ಬೇಕು. ಹಿಂಗೆ ಯಾರು ಮಾಡಿದ್ರೆ ಪಡ್ಡ ನೋಡಿದ್ವಿ, ಹಿಂಗೆ ಮಾಡ್ಕೊಂಡು ಕೂತ್ಬಿಡ್ಬೇಕು. ಹಿಂಗೆ ಅದನ್ನ ನೋಡ್ಕೊಂತ ಸರ್ ಇದನ್ನು ನೋಡಿದ್ರೆ ಏನು ಬರ್ತೈತೆ ಅಂತ ಅನ್ನೋದನ್ನು ಹೇಳ್ತೀನಿ. ಸೊ ಇಕ್ವೇಟರ್ ಕಡೆಯಿಂದ ನಾವು ಮ್ಯಾಗ್ನೆಟಿಕ್ ಸೌತ್ ಕಡೆ ಹೋಗ್ಬೇಕಾರೆ ಆ್ಯಕ್ಚುಲಿ ಇದನ್ನು ಹೋದ ವರ್ಷ ನಾನು ಎಲೆಕ್ಟ್ರಿಕ್ ಡೈಪೋಲ್ ಮಾಡಿದ್ದೆ. ಇಲ್ಲಿ ಪ್ಲಸ್ ಮೈನಸ್ ಐತ್ರಿ ಅದು, ಇಲ್ಲಿ ಮೈನಸ್ ಓವರ್ಲ್ಯಾಪ್ ಆಗ್ತದೆ, ಮೈನಸ್ ಮೇಲೆ ನಾರ್ತ್ ಬರೋದು ನಾನು. ಸೊ ಈ ಕಡೆ ಸೌತ್ ಪೋಲ್ ಸ್ವಲ್ಪ ಆ ಕಡೆ ಬರ್ಬೋದಾಗಿತ್ತೆ, ಹೋಗಲಿ. ಏನಿದೆ ಸೌತ್ ಪೋಲ್, ಇದು ನಾರ್ತ್ ಪೋಲ್. ಇದನ್ನು ನಾವೀಗ ಹ್ಯಾಂಗ್ ಮಾಡೀವಿ ಹಿಂಗೆ. ಸೊ ಇದನ್ನು ನೋಡ್ಕೊಂತ ಕುಂತೀರಿ ನೀವು. ಆ್ಯಸ್ ವಿ ಮೂವ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಸೌತ್ ಪೋಲ್, ಈ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಇಕ್ವೇಟರ್ ಕಡೆ ಎಲ್ಲರ ಈ ಕಡೆ ನೋಡ್ರಲ್ಲೇ ಅಂತ ನಾ ಹೇಳ್ತೀನಲ್ಲ, ಅವಾಗ ನೀವು ನೋಡಿದಾಗ ಇದು ಹಿಂಗೆ ಹಾರಿಜಾಂಟಲ್ ಇರ್ತದೆ ಎಕ್ಸಾಕ್ಟ್ಲಿ. ಆ್ಯಸ್ ವಿ ಮೂವ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಸೌತ್, ಇದ್ರ ನಾರ್ತ್ ಹಿಂಗೆ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಹಿಂಗೆ ಕೆಳಗೆ ಹಾಕೊಂತ ಹೋಗ್ತಿರುತ್ತೆ, ಕೆಳಗೆ ಹಾಕೊಂತ ಹೋಗ್ತಿರುತ್ತೆ. ಅವಾಗ ಒಬ್ಬರಂತ ಸರ್ ಸೊಟ್ಟಾಗದೆ ಸರ್ ಅಡ್ಜಸ್ಟ್ ಮಾಡಲಿ, ಅದೇನು ಹಂಗೆ ಆಗ್ತೈತೆ ಅಂತ ಅದನ್ನ ನೋಡ್ಕೊಂಡು ಕುಂದಿರಂತ ಹೇಳಿದ್ ನಾನು, ಅಡ್ಜಸ್ಟ್ ಮಾಡ್ತಾರೆ. ಸೊ ಇದು ಹಿಂಗಾಗಿ ಯಾವಾಗ ಲ್ಯಾಂಡಿಂಗ್ ಆಗ್ತೈತೆ ನೋಡ್ರಿ, ಮ್ಯಾಗ್ನೆಟಿಕ್ ಸೌತ್ ಕಡೆ ಲ್ಯಾಂಡಿಂಗ್ ಆದ ಕೂಡ ಇದು ಹಿಂಗೆ ನಿಂತಿರ್ತೈತಿ ಉಲ್ಟಾ ಎಕ್ಸಾಕ್ಟ್ಲಿ. ಅಂದರೆ ನಾರ್ತ್ ಪೋಲ್ ಪಾಯಿಂಟಿಂಗ್ ಡೌನ್ವರ್ಡ್ಸ್, ಸೌತ್ ಪೋಲ್ ಪಾಯಿಂಟಿಂಗ್ ಅಪ್ವರ್ಡ್ಸ್, 90 ಡಿಗ್ರಿ ವರ್ಟಿಕಲ್ ನಿಂದಿರ್ತೈತಿ ಇದು ಬಾರ್ ಮ್ಯಾಗ್ನೆಟ್. ಯಾಕೆ ಸರ್ ಅಂತ ಇದಕ್ಕೆ ಕೇಳ್ರಿ. ಒಂದೇ ಮಾತಲ್ಲಿ ಲ್ಯಾಂಡಿಂಗ್ ಆದ ಕೂಡ ಇಲ್ಲೇ ಇಲ್ಲ, ಅಲ್ಲಿಂದ ಅವಂಗೆ ಪೈಲಟ್ ಹೇಳ್ತೀವಿ ನಾವು, ಅದರ್ ರನ್ವೇದೊಳಗೆ ಹಿಂಗೆ ಹೊಳ್ಳಿಸಿ ಅಲ್ಲಿಂದ ಟೇಕ್ ಆಫ್ ವಾಪಸ್ ಮ್ಯಾಗ್ನೆಟಿಕ್ ನಾರ್ತ್. ಈಗ ಇಳಿಯಂಗೂ ಇಲ್ಲ, ಹೋದ್ ಸರ್ತಿ ಇಳಿಸಿದಿರಲ್ಲ ಸರ್, ಅದೇನೋ ಬೋರ್ಡ್ ಬೋರ್ಡ್ ತೋರಿಸ್ರಿ ಸರ್, ಹೋಲಿ ಇಲ್ಲಿ ಟೂರ್ ಬಂದೀವಿ ಇನ್ನೂ ಅದರ ನೋಡ್ತೀವಿ. ಆ ವಿಡಿಯೋ ಒಂದು ಸೆಲ್ಫಿ ತಗೋಬೇಕಾಯ್ತು, ನಾನು ಸೆಲ್ಫಿ ತಗೊಳ್ಳಿಲ್ಲ. ಆಟ್ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಫೀಲಿಂಗ್ ಜಾಯ್ಫುಲ್. ಓಕೆ ಹೋಲ್ಬಿಡ್ರಿ. ಹಂಗೆ ಒಂದು ಸೆಲ್ಫಿ ತಗೊಂಡು ಸರ್ ಫೇಸ್ಬುಕ್ನಾಗ ಹಾಕಿ, ಇನ್ಸ್ಟಾಗ್ರಾಮ್ನಾಗ ಹಾಕಿ ಸರ್. ನಾನು ಇಲ್ಲ ಇದನ್ನ ನೋಡ್ಕೊಂಡು ಇದು ಯಾಕೆ ಹಿಂಗೆ ನಿಂತೈತೆ ಅಂತ ಕೇಳ್ತೀನಿ ನಾ. ಇದು ಯಾಕೆ ಹಿಂಗೆ ನಿಂತೈತೆ ಅಂದ್ರೆ ಇದಕ್ಕೆ ಹೋಗಿ ಕೇಳ್ರಿ, ಹಿಂಗೆ ಯಾಕೆ ಅಂತ ಕೇಳಿದ್ರೆ ಅದು ಹೇಳುತ್ತೆ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಐತಲ್ಲೇ, ಇದು ನಮ್ಮ ಮ್ಯಾಗ್ನೆಟಿಕ್ ನಾರ್ತ್. ಆಬ್ವಿಯಸ್ಲಿ ದಿಸ್ ನಾರ್ತ್ pole will get attracted towards the strong magnetic south pole of earth. ಅದಕ್ಕೆ ಹಿಂಗೆ ನಿಂದಿರ್ತೈತಿ ಈಗ. ಸೊ ನೆಕ್ಸ್ಟ್ ಅಲ್ಲಿಂದ ಟೇಕ್ ಆಫ್ ಮಾಡಿ ವಾಪಸ್ ಗದಗ ಅಂದ್ರೆ ಅಂತ ಕೇಳ್ತಾವೆ ನಾವು, ಪೈಲಟ್ ಗದಗಿಲ್ಲ ಮತ್ತು ಅದು ಮ್ಯಾಗ್ನೆಟಿಕ್ ನಾರ್ತ್ ಪೋಲ್. ಅವ್ನಿಗೆ ಯಾರು ಕರ್ಕೊಂಬಂದಿನೋ ಮಾರ, ನಾನು ಎದಕ್ಕೆ ಬಂದಿನೋ ಇಟ್ರು ಸೀದಾ ವಾಪಸ್ ಗದಗ ಈಗ ಬೆಳಗಾವಿಗೆ ಹೋಗ್ಬಿಟ್ಟು ಬರ್ತೀನಿ ಇವರಿಗೆ. ಓಕೆ, ಸೊ ಮ್ಯಾಗ್ನೆಟಿಕ್ ನಾರ್ತ್ ಕಡೆ ಮತ್ತೆ ಅಲ್ಲಿಂದ ಹೊಡಿ ಅಂದ್ಕೊಳ್ಳಿ. ಈಗ ನೀವೇನು ನೋಡೋ ಗೊತ್ತು, ಆಗಲೇ ಇಕ್ವೇಟರ್ನಿಂದ ಇಲ್ಲಿ ಹೋಗುತ್ತಾನ ನೋಡಿದ್ರಲ್ಲ, ಈಗ ಇಲ್ಲಿಂದ ಇಲ್ಲಿ ತನಕ ನೋಡ್ಬೇಕಿದೆ ನಾ ಮ್ಯಾಗ್ನೆಟ್. ಅಯ್ಯೋ ಮಾರ ಅಂತೀರಿ ನೀವು. ಸೊ ಹಿಂಗೆ ನೋಡ್ಕೊಂಡು ಕುಂತಾಗ ಹಿಂಗೆ ಇರ್ತೈತಲ್ಲ, ಆ್ಯಸ್ ವಿ ಮೂವ್ ಟುವರ್ಡ್ಸ್ ಇಕ್ವೇಟರ್ ಅದು ಹಿಂಗೆ ಪ್ಯಾರಲ್ ಹಾಕುವಂತ ಹಾರಿಜಾಂಟಲ್ ಹಾಕುವಂತ, ಆ್ಯಸ್ ವಿ ಮೂವ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ನಾರ್ತ್ ಇದ್ರ ಸೌತ್ ಪೋಲ್ ಹಿಂಗೆ ಕೆಳಗೆ ಬಂದಿರ್ತೈತೆ. ಎದಕ್ಕೆ ಅಂತ ನಾ ಕೇಳ್ತೀನಿ, ನಮ್ಗೆ ಗೊತ್ತಾಗೈತೆ ಸರ್. ಈಗೇನ್ರಿ ವಾಪಸ್ ಮ್ಯಾಗ್ನೆಟಿಕ್ ಸೌತ ನಡಿ ಸರ್, ಅವ್ನು ಪೈಲಟಿಗೆ ಗೊತ್ತಾಗ್ತೈತಿ. ನಾನು ಹಿಂಗೆ ಹೇಳಕ್ಕೆ ಹೋಗಿರ್ತೀನಿ, ಓಕೆ ಅದೇ ಒಂದು ಸ್ವಲ್ಪ ಫ್ಯೂಲ್ ಹಾಕ್ಸ್ಕೋಬೇಕಲ್ಲೇ, ಹಾಕ್ಸ್ಕೊಂಡು ಹೋಗೋಣ. ಸೊ ಇಲ್ಲಿಂದ ವಾಪಸ್ ಹಿಂಗೆ ಹೋಗ್ಬೇಕಾರೆ ಮತ್ತೆ ಇದನ್ನು ನೋಡ್ಕೊಂಡು ಕೂಡ್ರಿ ಅಂತ ಹೇಳ್ತೀನಿ ನಾನು. ಸರಿ ಸಾಕ್ಬಿಟ್ಟು ಸರ್ ಹಿಂಗೆ ಮಾಡ್ಕೊಂತ ಹೋಗ್ಬೇಕಾರೆ, ಇಲ್ಲ ಇನ್ನೊಂದು ಕೆಲಸ ಮಾಡೋಣ, ಇಲ್ಲೇ ಮ್ಯಾಗ್ನೆಟಿಕ್ ನಾರ್ತ್ ಕಡೆ ನಾವು ರೀಚ್ ಆಗಿದ್ವಲ್ಲ ಅಲ್ಲಿ ಇನ್ನೊಂದು ಕೆಲಸ ಇತ್ತು ನಂಗೆ. ಟೇಕ್ ಆಫ್ ಹಿಂಗೇನು ಟೇಕ್ ಆಫ್ ಆಗೋದೈತೆ ತಡೆ ನಿಂದಿರ್ಸಿದ್ವಿ ಅವ್ನು. ನಾವು ವಾಪಸ್ ಅಲ್ಲೇ ರನ್ವೇದಾಗ ವಾಪಸ್ ಹೋಗಿ ಅಲ್ಲೇ ಮ್ಯಾಗ್ನೆಟಿಕ್ ನಾರ್ತ್ ಕಡೆ ಹೋಗಿ ಅಲ್ಲಿ ಇಷ್ಟ್ರಿಗೂ ಕೆಳಗೆ ಇಳಿಸ್ತೀವಿ ಈಗ. ಅಯ್ಯೋ ಚಲೋ ಸರಿ. ಇಷ್ಟೊತ್ತಾದ್ಮೇಲೆ ಸ್ವಲ್ಪ ಸೈಟ್ ಸೀಯಿಂಗ್, ಒಂದು ಸ್ವಲ್ಪ ಸೆಲ್ಫಿ ಏನಾರ ಆಗ್ತಾವೆ. ಇಷ್ಟ್ರು ಮೊಬೈಲ್ ಪ್ಲೇನ್ನಾಗ ಇಟ್ಟು ಬರ್ಬೇಕು, ಬ್ಯಾಗ್ನಾಗ ಇಟ್ಟು ಬರ್ಬೇಕು. ಮೊಬೈಲ್ ಯಾರು ತೊಗೊಂಬರ್ತೀರಿ, ಅವ್ನು ಇಲ್ಲೇ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಜುಡಿ ಮಣ್ಣು ಮಾಡ್ತೀವಿ, ಐಸ್ ಮಾಡ್ತೀವಿ. ಮಣ್ಣು ಮಾಡಕ್ಕೆ ಬರ್ತದೆ, ಐಸ್ ಮಾಡ್ಬೇಕು. ಓಕೆ, ಸೊ ಮೊಬೈಲ್ ಹೊರಗೆ ತರೋಂಗಿಲ್ಲ. ನೀವು ಇಷ್ಟರು ಬಂದು ಅಲ್ಲೇ ಮ್ಯಾಗ್ನೆಟಿಕ್ ನಾರ್ತ್ ಅಂತ ಬೋರ್ಡ್ ಹಾಕಿರ್ತಾರಲ್ಲ, ಅದ್ರ ಸುತ್ತಲ ಒಂದು ಸರ್ಕಲ್ ಮಾಡಿ ನಿಂದಿರಿಸ್ತೀವಿ. ಓ ಮ್ಯೂಸಿಕಲ್ ಚೇರಾ ಇಲ್ಲ, ಅಲ್ಲಿ ಸುತ್ತ ಹಿಂಗೆ ರೌಂಡ್ ನಿಂತು
ನಿಮ್ಮ ಇಷ್ಟರು ಒಂದೊಂದು ಗಾಗಲ್ ಕೊಡಿಸ್ತೀವಿ, ಅಲ್ಲೇ ಗಾಗಲ್ ಕೊಡ್ತೀವಿ. ನಾವು ತಂದೀವಿ ಸರ್ ನನ್ನ ಕಡೆ ರೇಬನ್ ಐತಿ ಅಲ್ಲ, ನಾವು ಒಂದು ಬೇರೆ ಸ್ಪೆಷಲ್ ಗಾಗಲ್ ಕೊಡ್ತೀವಿ. ಆ ಗಾಗಲ್ ಹಾಕ್ಕೊಂಡ್ರೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರ್ಥದ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ತಾವೆ. ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಅಲ್ಲೇ ಎಲ್ಲಿ ನಿಂತೀವಿ ನಾವು? ಇದು ಸುತ್ತಲ ಒಂದು ಸರ್ಕಲ್ನಾಗ ನಿಂತೀವಿ, ಹಿಂಗೆ ದೊಡ್ಡದೊಂದು ಸರ್ಕಲ್ ಮಾಡ್ಕೊಂಡು ನಿಂತೀವಿ. ಗಾಗಲ್ ಹಾಕೊಂಡು ಕೂಡ ನಮಗಲ್ಲಿ ಅರ್ಥನಾಗಿಂದ ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಮ್ಯಾಲ ಎಲ್ಲೂ ಕೊಲೆವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೊಂಟಾವ್ರಿ ನೋಡಿಲ್ಲ, ಹಿಂಗೆ ಹೋಗಿ ಇಲ್ಲಿ ಬಂದಿರ್ತಾವ. ಇವು ಹಿಂಗೆ ಹೋಗೋದು ನಮ್ಗೆ ಕಾಣಿಸಾಕತೈತಿ. ನಾವು ಆ್ಯಕ್ಚುಲಿ ಅಲ್ಲಿ ಹಿಂಗೆ ನಿಂತಿರ್ತೀವಿ. ಸರ್ ಬೀಳಂಗಿಲ್ಲ ಸರ್, ನಾವು ಹಿಂಗೆ ನಿಂದ್ರಕ್ಕೆ ಬರ್ತೈತೆ ಸರ್, ಬೀಳಂಗಿಲ್ಲ ನಾವು. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೇಕಲ್ಲ, ಇದನ್ನು ಹೇಳಿರ್ಬೇಕು. ಇಂಡಿಯಾದೊಳಗೆ ಆ್ಯಕ್ಚುಲಿ ನಾವು ಹೆಂಗೆ ನಿಂತಿರ್ತೀವಿ ಇಷ್ಟರು. ಈಗ ಸದ್ಯ ಹಂಗೆ ಅದೀವಿ, ನಮ್ಗೆ ಹಂಗೆ ಅನ್ಸಂಗಿಲ್ಲ ಅಂದ್ರೆ. ಸೊ ಇಲ್ಲಿ ಕೆಳಗೆ ಹಿಂಗೆ ನಿಂತಿರ್ತೀವಲ್ಲ, ನಂಗೆ ರೌಂಡ್ನೊಳಗೆ ಸೆಂಟರ್ನೊಳಗೆ ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ರೆಡ್ ಕಲರು ಬ್ಲೂ ಕಲರ್ ನಿಮ್ಗೆ ಯಾವ್ದಾರು ಇಮ್ಯಾಜಿನೇಷನ್ ಮಾಡಿರಿ. ಸೊ ಹಂಗೆ ಮ್ಯಾಲೆ ಹೊಂಟಿದ್ದು ಕಾಣ್ತಾವೆ. ಏನು ಇವು ಎಲ್ಲಿ ಹೋಗ್ತಾವ ಸರ್ ಅಂತ ಯಾರೊಬ್ರು ಕೇಳ್ತಾರೆ. ಇದ ಮಾತಾ? ಹಾಂ, ಈಗ ನಾವೇನು ಮಾಡ್ತೀವಿ, ಏರೋಪ್ಲೇನ್ನಾಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಈಗ ಅವು ಎಲ್ಲಿ ಹೋಗ್ಯಾವ ಅಂತ ಈಗೇನು ನೋಡ್ಬೇಕು ನೀವು, ಏರೋಪ್ಲೇನ್ನಾಗ ವಾಪಸ್ ಮತ್ತೆ ಕೂಡಿಸಿ ಗಾಗಲ್ ಹಾಕೊಂಡು ಕೂಡ್ಬೇಕು. ಚಲೋ ಆತ ಬಿಡಲಿ. ಆ ಗಾಗಲ್ನಾಗಿಂದ ನನ್ನ ಕಣ್ಣು ಕಾಣಿಸಂಗಿಲ್ಲ, ಹೋಗ್ಬಿಡ್ತೀವಿ. ಇಲ್ಲ, ಅದು ಗ್ಲಾಸ್ ಟ್ರಾನ್ಸ್ಪರೆಂಟ್ ಐತಿ. ಏರೋಪ್ಲೇನ್ನಾಗ ಕುಂತ್ಕೊಳ್ಳೆ ಕೂಲಾಗಿ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ, ನೈಟ್ ವಿಷನ್ ಗ್ಲಾಸ್ ಅದು. ಸೊ ಇಲ್ಲಿಂದ ಈಗ ಅವಂಗೆ ಏರೋಪ್ಲೇನ್ ಪೈಲಟ್ ಹೊಡಿತೈತಲ್ಲ, ಅವಂಗೊಂದು ಗಾಗಲ್ ಕೊಡ್ಬೇಕು ನಾವು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅದನ್ನು ಫಾಲೋ ಮಾಡಿ ಅಂದ್ಕೂಡ ಅವ್ನಿಗೆ ಫುಲ್ ಎಕ್ಸೈಟ್ಮೆಂಟ್. ಓ ಮೇ ಬಿ ಬೇರೆ ಎಲ್ಲೋ ಕಡೆಗೆ ಹೋಗ್ತೀನಿ ನಾನು. ಎಲ್ಲಿ ಹೋಗ್ತಾನೆ ಇವ? ಮ್ಯಾಗ್ನೆಟಿಕ್ ಸೌತಿಗೆ ಹೋಗ್ತಿರ್ತದೆ. ಅವಾಗ ಅವ್ನು ಹೇಳ್ತಾನೆ ಲಾಸ್ಟಿಗೆ ಮುಟ್ಟಿದ ಮೇಲೆ ಏನಂತ, ಎಲ್ಲ ಹೇಳ್ಬೇಕಿಲ್ಲ, ಇಲ್ಲೇ ಬರ್ತೀವಿ ಅಂತೇಳಿ. ನಾನು ಆಮೇಲೆ ನೀವು ಅದನ್ನು ನೋಡ್ಕೊಂಡು ಕುಂತೀರಿ. ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಕಿಟಕಿಯಾಗ ಹಾಕಿ ನೋಡ್ಬೇಕು. ಗೋಣ್ ಎಷ್ಟು ಹಿಂಗೆ ಹೊರಗೆ ಅದು ಹಿಂಗೆ ನೋಡ್ಕೊಂಡು ಕೊಡ್ಬೇಕು ಕಿಟಕಿಯಾಗ. ಇಲ್ಲಿ ತನಕ ಬರ್ತದೆ. ಓ ಮ್ಯಾಗ್ನೆಟಿಕ್ ಸೌತಿಗೆ ಬಂದು ಸರ್ ನಾವು. ಅಲ್ಲೇ ಮತ್ತೆ ಕೆಳಗೆ ಹಿಡಿದು ಮತ್ತೊಂದು ಸರ್ಕಲ್ ಮಾಡಿ ಮ್ಯಾಗ್ನೆಟಿಕ್ ಸೌತ್ ನೋಡ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಷ್ಟು ಅಲ್ಲಿ ಒಳಗೆ ಹೋಗ್ತಿರ್ತಾವೆ ಹಿಂಗೆ ಅರ್ಥ ನೋಡೋದು. ಹ್ಞೂ ರೀ. ಅದ್ರಾಗ ಒಬ್ರು ಏನು ಮಾಡ್ತಾರ, ಹೆಂಗೋ ಮಾಡಿ ಕಿಸದಾಗ ಮೊಬೈಲ್ ತಂದು ಸೆಲ್ಫಿ ಹೊಡ್ಕೊತಾರೆ. ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಆಮೇಲೆ ಪ್ಲೇನ್ನಾಗ ಹೋಗಿ ಹತ್ತು ಕುಂತ್ಕೊಂಡು ನೋಡ್ತಾರ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದೇ ಇಲ್ಲ. ಗಾಗಲ್ ಹಾಕ್ಬೇಕಾಗಿತ್ತು ನೀವು ಕ್ಯಾಮ್ರಾಕ್ಕೆ, ಅಂದ್ರೆ ಲೈನ್ಸ್ ಕಾಣ್ತಿದ್ವು. ನಿಮಗೆ ಕಾಣಿಸಾಗತ್ತಾವ, ಕ್ಯಾಮ್ರಾ ಕಾಣಿಸ್ಬೇಕಲ್ಲ. ಸೊ ಅಲ್ಲಿಂದ ಮತ್ತೆ ವಾಪಸ್ ಮ್ಯಾಗ್ನೆಟಿಕ್ ಆಗುತ್ತೆ. ಹೌದು. ಈಗೇನು ಮಾಡ್ಬೇಕಂದ್ರೆ ಒಂದು ಕಿಟಕಿಯಾಗ ನೋಡ್ಬೇಕು, ಒಂದು ಮ್ಯಾಗ್ನೆಟ್ ನೋಡ್ಬೇಕು. ಇದು ಮ್ಯಾಗ್ನೆಟ್ ಇತ್ತಿಲ್ಲ. ಒಂದು ಕಿಟಕಿಯಾಗ ನೋಡ್ಬೇಕು, ಒಂದು ಮ್ಯಾಗ್ನೆಟ್ ನೋಡ್ಬೇಕು, ಒಂದು ಕಿಟಕಿಯಾಗ ನೋಡ್ಬೇಕು, ಮ್ಯಾಗ್ನೆಟ್ ನೋಡ್ಬೇಕು. ಏನಾಗ್ತಿರೋದು ಗೊತ್ತನ, ಈ ಮ್ಯಾಗ್ನೆಟ್ ಹೆಂಗೆ ಹೊಳ್ತಿರ್ತೈತಲ್ಲ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆ್ಯಕ್ಚುಲಿ ಹಂಗೆ ಹೊಳ್ತಿರ್ತಾವೆ. ಅಂದ್ರೆ ಇಲ್ಲಿ ಇಳಿದಾಗ ಅರ್ತ್ಗೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿದ್ದು ಪರ್ಪೆಂಡಿಕ್ಯುಲರ್ 90 ಡಿಗ್ರಿ. ಇಲ್ಲಿ ಸುತ್ತ ರೌಂಡ್ ಹಾಕಿವನ, ರೌಂಡ್ ಹಾಕೊಂಡು ಹಿಂಗೆ ನಿಂತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಸ್ಟ್ರೇಟ್ ಮೇಲೆ ಹೋಗ್ತಾವೆ ಅರ್ತ್ಗೆ 90 ಡಿಗ್ರಿ ಮಾಡಿ. ಇಲ್ಲಿದ್ದಾಗೂ ಅರ್ತ್ಗೆ 90 ಡಿಗ್ರಿ ಒಳಗಿರ್ತಾವೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈಕ್ವೇಟರ್ ಕಡೆ ಬಂದಾಗ ಅರ್ತ್ಗೆ ಪ್ಯಾರಲಲ್ ಇರ್ತಾವೆ. ನೀವೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಬ್ಸರ್ವ್ ಮಾಡ್ತೀರಿ ಅಂದ್ರೆ, ಇಲ್ಲಿ ನಾವು ಇಳಿದಾಗ ಯಾವುದಿದು ಮ್ಯಾಗ್ನೆಟಿಕ್ ನಾರ್ತ್, ಮ್ಯಾಗ್ನೆಟಿಕ್ ಸೌತ್ ಅದರ ಕಡೆ ಹಿಂಗೆ ಇರ್ತೈತಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಅದಕ್ಕೆ ಪ್ಯಾರಲಲ್ ಇರ್ತಾವೆ. ಹಿಂಗೆ ಗಾಗಲ್ ಹಾಕೊಂಡ ಕಾಣ್ತಾವಲ್ಲ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಣ್ಣ ಹಿಂಗೆ ಪ್ಯಾರಲಲ್ ಇರ್ತಾವೆ. ಎದಕ್ಕೆ ಮ್ಯಾಗ್ನೆಟಿಕ್ ಅರ್ಥ ಆತು. ಹೆಂಗೆ ಮತ್ತು ನಾವು ಪ್ಲೇನ್ನಾಗ ಹಿಂಗೆ ಮೂವ್ ಆಗ್ತಿರ್ತೀವಲ್ಲ, ಇದು ನೋಡೋದು ಅದು ನೋಡೋದು ಹಿಂಗೆ ಮಾಡಿದರೆ ಯಾವಾಗ ಅವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರ್ತಿಗೆ ಪ್ಯಾರಲಲ್ ಆಗಿರ್ತಾವೆ, ಇದು ಪ್ಯಾರಲಲ್ ಆಗಿರ್ತೈತಿ. ಮತ್ತು ಅವು ಆ್ಯಂಗಲ್ ಚೇಂಜ್ ಮಾಡ್ಕೊಂತ ಹೋಗಿ 90 ಡಿಗ್ರಿ ಆಗ್ತಾವೆ, ಇದು 90 ಡಿಗ್ರಿ ಆಗ್ತೈತಿ. ಹ್ಞೂ ರೀ. ಅವಾಗ ನೀವು ಹಿಂಗೆ ಅಂದ್ರೆ ಅಂತಿಕ್ಕೋ ನೋಡ್ಲೆ, ಆ ಮ್ಯಾಗ್ನೆಟ್ ಹೆಂಗೆ ಹೊಳ್ಳಾಗತೈತಿ ಹಂಗೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರ್ತ್ ಹೊಳ್ಳಾಗತ್ತಾವ ನೋಡಿ. ಅಂದ್ಕೂಳೆ ಆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದು ಕಿಟಕಿಯಾಗ ಹಾಸಿ ಬಂದು ಹಿಂಗೆ ಫಡ್ಡನ್ನು ಹೊಡೆದು ಹೋಗ್ತಾವೆ. ನಾವು ಹೆಂಗೆ ಹೊಳ್ತೀವಿ ಅದ್ರ ತಕ್ಕಂಗೆ ಇದು ಹೊಳ್ಳಾಕತೈತಿ. ಇದು ಹೊಳ್ದಂಗೆ ನಾವಲ್ಲ. ಅರ್ಥ ಆತನ ಇದು ಏನು ಹೇಳಕತ್ತೀನಿ ಅಂತ ಸರ್. ಇಷ್ಟೆಲ್ಲ ಆತನ ಒಂದು ಮಾತು ಕೇಳ್ತೀವಿ, ಇನ್ಕ್ಲಿನೇಷನ್ ಅಂತ ಏನ್ರಿ ಇನ್ನೂ ಬಂದೇ ಇಲ್ಲ. ಇದ್ರಾಗ ಇನ್ಕ್ಲಿನೇಷನ್ ಬಂದಿಲ್ಲ. ಓಕೆ, ಈಗ ಒಂದು ಕೆಲಸ ನಂಗೆ ಇನ್ನೊಂದೇನು ಸ್ಟಂಪ್ ಇದ್ರೆ ಚಲೋ ಸ್ವಲ್ಪ ಕೇಳ್ತೀರಿ ನಮ್ಮ ಆಫೀಸ್ ರೂಮ್ನಾಗ. ಸ್ಟಂಪು, ಸ್ಕೇಲು, ಕಟ್ಟಿಗೆ ಹಿಂಗೆ ಏನಾರ ಇದ್ರೆ ಕೊಡ್ಬೇಕಂತೇಳಿ. ಯಾಕಂದ್ರೆ ಇಷ್ಟು ತನಕ ಹೇಳಿದ್ ಮರೆತಿರ್ತೀರ ನೀವು. ಟ್ರಿಪ್ ಮತ್ತೆ ಫಸ್ಟ್ ಇಂಚ್ ಹೋಗೋದು ನಾವು. ಯಾಕಂದ್ರೆ ಈಗೆಲ್ಲ ಸೇರಿ ಇನ್ಕ್ಲಿನೇಷನ್ ಏನು ಅಂತ ಬಂದೀವಿ. ಈಗ ಆ ಪಾಯಿಂಟಿಗೆ ಬಂದೀವಿ.
ಇಷ್ಟಂತೂ ಗೊತ್ತಾಗ್ತದೆ ಮ್ಯಾಗ್ನೆಟ್ ಬೇರೆ ಬೇರೆ ಆ್ಯಂಗಲ್ನಾಗ ಇರ್ತೈತಿ, ಬೇರೆ ಬೇರೆ ಪ್ಲೇಸ್ನಾಗ ಮಕ್ಕೊಂಡ್ರೆ ನಡೀತೈತೆ ಬಸ್ತೀನಿ. ಗಾಗಲ್ ಕಳ್ಕೊಬೇಡ್ರಿ ಅಷ್ಟೇ. ಆಮೇಲೆ ವಾಪಸ್ ಕೊಡ್ಬೇಕು ಅವನು ಮುಂದಿನ ಬ್ಯಾಚಿಗೆ ಬೇಕು. ಸೊ ಇದು ಇನ್ನೊಂದು ಎಕ್ಸ್ಟ್ರಾ ಇದು ಏನಿದೆ ಅಂತ ಹೇಳ್ತೀನಿ. ಇದು ನಾವು ಮಳೆ ಬಡದು ಮ್ಯಾಗ್ನೆಟನ್ನು ಸಸ್ಪೆಂಡ್ ಮಾಡಿದ್ವಲ್ಲ, ಅದ್ರ ಬಾಜೂನ ಇದನ್ನು ಸಸ್ಪೆಂಡ್ ಮಾಡ್ತೀವಿ. ಇದನ್ನು ಹೆಂಗೆ ಸಸ್ಪೆಂಡ್ ಮಾಡ್ಬೇಕಂದ್ರೆ ಇದಕ್ಕೆ ನೀವು ಥ್ರೆಡ್ನ ಮಿಡಲ್ನಾಗ ಅಷ್ಟೇ ಹಾಕ್ಬೇಕು. ಮ್ಯಾಗ್ನೆಟಿಗೆ ನೀವು ಹಿಂಗೆ ಹಾಕಿಕ್ರಿ, ಮತ್ತು ಇದನ್ನು ಸಸ್ಪೆಂಡ್ ಮಾಡ್ಬೇಕಾರೆ ಈ ಕಡೆ ಒಂದು ದಾರ ಕಟ್ಟಿ ಇದಕ್ಕೊಂದು ದಾರ ಕಟ್ಟಿ ಎರಡು ಹಿಂಗೆ ತೊಗೊಂಡು ಹೋಗಿ ಕಟ್ಬಿಟ್ರೆ ಅದು ಹಿಂಗೆ ಮೂನ ಆಗಂಗಿಲ್ಲ. ಮ್ಯಾಗ್ನೆಟಿಗೆ ಸೆಂಟ್ರ್ನಾಗ ಅಷ್ಟು ದಾರ ಕಟ್ತೀವಿ, ಇದಕ್ಕೆ ಎರಡು ಕಡೆ ಕಟ್ಟಿ ಫಿಕ್ಸ್ ಮಾಡ್ತೀವಿ ನಾವು. ಇದಕ್ಕೆ ಇದೊಂದು ಇಮ್ಯಾಜಿನರಿ ಹಾರಿಜಾಂಟಲ್ ಲೈನ್. ನಮಗೆ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಗ ಪ್ರೊಟ್ಯಾಕ್ಟರ್ ತೊಗೊಂಡು ನೀವು ಈಗ ಲೈಕ್ ಇದ್ರ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದೆ ಅಂತಿಕೊಡು ನಾವು. ಇದರ ಆ್ಯಂಗಲ್ ಈಗ ಒಂದು ಇದು ಬೇಸ್ ಲೈನ್ ಇರುತ್ತೆ ನೋಡ್ರಿ. ಈಗಿಲ್ಲ ಇಲ್ಲೇ ಪ್ರೊಟ್ಯಾಕ್ಟರ್ ಇಡ್ತೀರ, ಹಿಂಗೆ ಒಂದು ಬೇಸ್ ಲೈನ್ ಇರುತ್ತೆ ನೋಡ್ರಿ ಟು ಮೆಷರ್ ದಿ ಆ್ಯಂಗಲ್. ಹಂಗೆ ಇಲ್ಲೇ ನಮ್ದೊಂದು ಇಮ್ಯಾಜಿನರಿ ಹಾರಿಜಾಂಟಲ್ ಲೈನ್ ಇದೆ. ಹ್ಞೂ ರೀ, ಇಮ್ಯಾಜಿನರಿ ಅನ್ನೋ ಬದಲಿ ನಾವೇನು ಮಾಡ್ಬಿಟ್ಟು ಪ್ಲೇನ್ನಾಗ ಏರೋಪ್ಲೇನ್ನಾಗ ಇನ್ನೊಂದೆರಡು ಮಳೆ ಬಡದು ಇದನ್ನೊಂದು ಕಟ್ಟ ಬಿಟ್ಟಿವಿ ಅಲ್ಲೇ ಇದ್ರ ಬಾಜುನ. ಅಂದ್ರೆ ಇದು ಏನಾಗ್ತದೆ ಗೊತ್ತೇನ, ಆಸ್ ದ ಮ್ಯಾಗ್ನೆಟ್ ಮೂವ್ಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು. ಈ ಆ್ಯಂಗಲ್ಸ್ ಏನು ಹಾಕೊಂತ ಹೋಗ್ತದೆ ನೋಡ್ರಿ. ಈಗ ಹಿಂಗೆ ಹಾಕೊಂತ ಹೋಗ್ತೈತಿ. ಇಕ್ವೇಟರ್ ಕಡೆ ಇದ್ದಾಗ 0 ಆಗ್ತೈತಿ, ಪ್ಯಾರಲಲ್ ಆಗ್ತೈತಿ, ಮತ್ತು 90 ಡಿಗ್ರಿ ಆಗುತ್ತೆ, ಮತ್ತು 0 ಆಗುತ್ತೆ, ಮತ್ತು 90 ಡಿಗ್ರಿ. ಹಿಂಗೆ ಕಂಟಿನ್ಯೂಸ್ಲಿ ಒಂದು ಏರೋಪ್ಲೇನ್ ಹೊಂಟೈತಿ. ಈಗ ನಾರ್ತ್ ಪೋಲ್ ಸೌತ್ ಪೋಲ್, ನಾರ್ತ್ ಪೋಲ್ ಸೌತ್ ಪೋಲ್, ನಾರ್ತ್ ಪೋಲ್ ಸೌತ್ ಪೋಲ್ ಹಿಂಗೆ ಹಾಕೋಂತಿದ್ರೆ ಇದನ್ನು ಆ್ಯಂಗಲ್ ಅಬ್ಸರ್ವ್ ಮಾಡ್ಬೋದು. ಹ್ಞೂ ರೀ. ಈಗ ಆ್ಯಂಗಲ್ ವ್ಯಾಲ್ಯೂ ಹೇಳ್ರಿ. ನಾವು ನಾರ್ತ್ ಪೋಲ್ ಕಡೆ ಲ್ಯಾಂಡಿಂಗ್ ಮಾಡೀವಿ, ಇಳ್ಯಾಕೆ ಹೊಂಟಿರಿ, ಅದಕ್ಕಿಂತ ಮೊದಲು ಇದು ಆ್ಯಂಗಲ್ ಹೇಳಿ ಇಳಿರಿ ಅಂತಿನ್ನ. ಎಷ್ಟು ಇರ್ತೈತಿ ಎರಡು ನೋಡು ಆ್ಯಂಗಲ್ 90 ಡಿಗ್ರಿ. ವಾಪಸ್ ಏರೋಪ್ಲೇನ್ ಹತ್ತಿದ್ವಿ, ಮೂವ್ ಹಾಕೋಂತ ಹೊಂಟಿವಿ. ಆಸ್ ವಿ ಮೂವ್ ಟುವರ್ಡ್ಸ್ ಇಕ್ವೇಟರ್ ಆ್ಯಂಗಲ್ ಗೋಸ್ ಆನ್ ಡಿಕ್ರೀಸಿಂಗ್, ಇಟ್ ಬಿಕಮ್ಸ್ 0 ಅಟ್ ದ ಇಕ್ವೇಟರ್. ಮತ್ತು ಇನ್ನೊಂದು ಪೋಲ್ ಕಡೆ ಹೋದ್ರೆ ಮತ್ತೆ 90 ಡಿಗ್ರಿ, ಇಕ್ವೇಟರ್ ಕಡೆ 0 ಮತ್ತು 90 ಡಿಗ್ರಿ. ಹಂಗೆ ಇಕ್ವೇಟರ್ ಮತ್ತು ಪೋಲ್ ಕಡೆ ಹೋಗೋಕೆ ಮತ್ತು ನೋಡು ಬೇರೆ 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 ವ್ಯಾಲ್ಯೂಸ್ ಬಂದಿರ್ತಾವೆ. ಈಗ ಅಲ್ಲೇ ನಾವು ಬರೀ ಇಕ್ವೇಟರ್ 0, ಪೋಲ್ ಕಡೆ 90, ಪೋಲ್ ಕಡೆ 90, ಇಕ್ವೇಟರ್ 0 ಅಷ್ಟೇ ಹೇಳಾಗತ್ತೀವಿ ನೋಡು. ಮತ್ತು ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತಾವೆ, 0 to 90 ಚೇಂಜಸ್ ಆಗ್ತಿರ್ತಾವೆ. ಓಕೆ, ಇನ್ನೊಮ್ಮೆ ಹೇಳ್ರಿ. ಪೋಲ್ ಕಡೆ 90 ಡಿಗ್ರಿ, ಇಕ್ವೇಟರ್ ಕಡೆ ನೀವೇನು ಹೇಳಾಗತ್ತಿರಲ್ಲ, ಇನ್ಕ್ಲಿನೇಷನ್ ಹೇಳಾಗತ್ತೀರಿ ನೀವು ಈಗ. ಹಾಂ, ಈಗ ಎಕ್ಸಾಮ್ನಾಗ ವಾಟ್ ಈಸ್ ಇನ್ಕ್ಲಿನೇಷನ್ ಅಂತ ಕೇಳಿದ್ರೆ ನಾವೇನು ಹೇಳಕತ್ತೀವಲ್ಲ ಹಂಗೆ ಬರೆಯಕ್ಕೆ ಬರೋಂಗಿಲ್ಲ, ಡೆಫಿನೇಷನ್ ಬೇಕಲ್ಲ. ಇನ್ಕ್ಲಿನೇಷನ್ ಈಸ್ ದಿ ಆ್ಯಂಗಲ್ ಮೇಡ್ ಬೈ, ಅಯ್ಯೋ ಇಷ್ಟೆಲ್ಲ ಮಾಡಿ ಮೇನ್ ಪಾಯಿಂಟ್ ಬಂದು ನಾನು ನೋಡವಲ್ಲ ಒಂದಿಷ್ಟು ಮಂದಿಲ್ಲ. ಓಕೆ, ಆ್ಯಂಗಲ್ ಬಿಟ್ವೀನ್ ಅಥವಾ ಇನ್ಕ್ಲಿನೇಷನ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಅಥವಾ ಆ್ಯಂಗಲ್ ಮೇಡ್ ಬೈ ಹೆಂಗೆ ಅನ್ಬೋದು, ಆ್ಯಂಗಲ್ ಬಿಟ್ವೀನ್ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸರ್ ಇದು ಮ್ಯಾಗ್ನೆಟ್ ಸರ್, ಇದು ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ ಸರ್. ಅಲ್ಲ, ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಅವು ಕಿಟಕಿಯಾಗ ಗಾಗಲ್ ಹಾಕೊಂಡಾಗ ಕಾಣಿಸಕತ್ತಾವಲ್ಲ ಲೈನ್ಸ್, ಆ ಜಗದಾಗ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಅದು. ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಹೆಂಗಿರುತ್ತೆ, ಇದು ಅದೇ ಆ್ಯಂಗಲ್ನಾಗ ನಿಂತಿರ್ತೈತಿ ಹಿಂಗೆ. ಹ್ಞೂ ರೀ. ಹಾಂ, ಸೊ ಹಂಗೆ ನಿಂತಿರ್ತೈತಿ. ಅವಾಗ ನಾ ಏನಂತೀನಿ ಅಂದ್ರೆ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟ್ ಅನ್ಬಾರ್ದು, ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾರೆ ಅದಕ್ಕೆ. ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪ್ಲೇಸ್ ಆ್ಯಂಡ್ ಆನ್ ಇಮ್ಯಾಜಿನರಿ ಅಥವಾ ಆ್ಯಂಡ್ ಹಾರಿಜಾಂಟಲ್ ಅಟ್ ದಟ್ ಪ್ಲೇಸ್ ಅಂತಂದ್ರೆ ನಡೀತೈತಿ. ಈ ಆ್ಯಂಗಲ್ ಬಿಟ್ವೀನ್ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಅ ಹಾರಿಜಾಂಟಲ್ ಇನ್ ದಟ್ ಪ್ಲೇಸ್ ಈಸ್ ಕಾಲ್ಡ್ inclination. This value changes from place to place. Equator kade 0. Inclination dip is 0. As we move to hinga CET olaga athwa competitive exams na kelare, as one moves from equator to pole, the angle of inclination increases, decreases, remains same. None of these hinge keltara ಗೊತ್ತಾಗ್ತಿಲ್ರಿ ಈಗ. ಸೊ ಇನ್ಕ್ಲಿನೇಷನ್ ಕ್ಲಿಯರ್ ಆಗರ್ತದೆ ಎಲ್ಲರಿಗೆ. ಹಾಂ, ನೆಕ್ಸ್ಟ್ ನಾನು ಆ ಲಿಸ್ಟ್ನೊಳಗೆ ಡೆಕ್ಲಿನೇಷನ್ ಇನ್ಕ್ಲಿನೇಷನ್ ಆದಮೇಲೆ ಇನ್ನೊಂದು ಸ್ವಲ್ಪ ಏನೋ ಬರ್ತಿದೆ, BE, BH ಆ್ಯಂಡ್ BV ಅಂತ 3 ಬರುತ್ತೆ. ಇವು ಸಿಂಪಲ್ ಅದಾವ. ಈಗ ಅರ್ತ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಗಾಗಲ್ ಹಾಕೊಂಡಾಗ ಬೇರೆ ಬೇರೆ ಪ್ಲೇಸ್ನಾಗ ಅವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಕಾಣಿಸಕತ್ತಿದ್ವಲ್ಲ ನಿಮಗೆ. ಅದಲ್ಲಿ ಈಗ ಲೈಕ್ ಈ ರೂಮ್ನೊಳಗೆ ಹಿಂಗೆ ಪಾಸ್ ಆಗೈತೆ ಅಂತ ತಿಕ್ಕೋರಿ, ಪ್ಯಾರಲಲ್ಲೂ ಇಲ್ಲ 90 ಡಿಗ್ರಿಗೂ ಇಲ್ಲ, ಒಂದು ಯಾವುದೋ ಶಾರ್ಟ್ ಆ್ಯಂಗಲ್ನಾಗ. ಗದಗ ಇಕ್ವೇಟರ್ನಾಗ ಐತೆ, ಪೋಲ್ನಾಗ ಐತೆ ರೀ.
ಎರಡು ಇಕ್ವೇಟರ್ ಸ್ವಲ್ಪ ಹತ್ತು ಇಕ್ವೇಟರ್ನಾಗ ಇಲ್ಲ, ಎರಡೂ ಅಲ್ಲ ಸರ್ ಅನ್ಬೇಕು ನೀವು. ಹಂಗೆ ಬಹುತ್ ಚೆನ್ನಾಗಿ ಕ್ವಶನ್ ಯಾಕೆ ಹೇಳ್ಬೇಕು ಸರ್ ನೀವು? ಗದಗ ಇಕ್ವೇಟರ್ನಾಗ ಪೋಲೈತೆ ಮತ್ತು ನಿಯರೆಸ್ಟ್ ಎಲ್ಲಿದೆ ಅಂತ ಅಂತೀವಿ ನಾವು. ಎರಡು ಆಗು ಇಲ್ಲ ಅದು ಗದಗ, ಅದಕ್ಕೆ 0 ಡಿಗ್ರಿನೂ ಬರಂಗಿಲ್ಲ, ಇಲ್ಲೇ 90 ಡಿಗ್ರಿನೂ ಬರಂಗಿಲ್ಲ. ಸಮ್ವೇರ್ ಅರೌಂಡ್ ಈಗ ನಾವು ಆ ಗಾಗಲ್ ಪ್ಲೇನ್ನಾಗ ಹಾಕೊಂಡು ತೊಗೊಂಬಂದಿರಲಿ, ಇವತ್ತು ಅಲ್ಲೇ ಪ್ಲೇನಾಗ ಬಿಟ್ಟು ಬಂದಿರ ಅಂತ ನಾ ಕೇಳ್ತೀನಿ. ತಂದಿ ಸರ್ ಅಂತ ನೀವು ತೊಗೊಂಬಂದಿದ್ರೆ, ಅಥವಾ ಪಾಳೆ ಪ್ರಕಾರ ಒಬ್ಬರು ತಂದು 10 ಮಂದಿ ಅದನ್ನ ಯೂಸ್ ಮಾಡ್ಕೊಳ್ಳೆ ಸರ್ ಕೊರೋನಾ ಸರ್ ಹಂಗೆಲ್ಲ ಹಂಗೆ ಇಲ್ಲಿ ಕ್ಲಾಸ್ನೊಳಗೆ ಆ ಗಾಗಲ್ ಹಾಕೊಂಡು ನೀವು ಕುಂತ್ರಿ, ಇಲ್ಲೇ ಗದಗ್ನೊಳಗೆ ಅಟ್ ಅನ್ ಆ್ಯಂಗಲ್ 30 ಡಿಗ್ರಿ ಹಿಂಗೆ ಪಾಸ್ ಆಗಿ ಹೋಗಿದ್ದು ಕಾಣಿಸುತ್ತೆ. ನಾನು ನೋಡ್ತಾರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನೀವು ಅಂದ್ರೆ ಅಂತಿಕೋರಿ. ಈ ರೂಮ್ನೊಳಗೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪಾಸ್ ಆಗಿರ್ತೈತಲ್ಲ, ದಟ್ ಈಸ್ BE, ಅರ್ತ್ಸ್ ಮ್ಯಾಗ್ನೆಟಿಕ್. BE ಅಂದ್ರೆ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟೇ. ಅದ್ರ ಆ್ಯಂಗಲ್ ಬೇರೆ ಬೇರೆ ಪ್ಲೇಸ್ನಾಗ ಬೇರೆ ಬೇರೆ ಇರ್ತೈತಿ. ಈಗ ಗದಗ್ನೊಳಗೆ ಹಿಂಗೆ ಪಾಸ್ ಆಗಿ ಹೋಗೈತೆ ಅಂತ ತಿಕ್ಕೋರಿ, ಈ ಆ್ಯಂಗಲ್ನಾಗ ಪಾಸ್ ಆಗೈತೆ ಏನು, ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನಾವು ಇಂಥದ್ರಾಗ ಶಾಣೆ ಅದೀವಿ ನೋಡ್ರಿ, ಹಿಂಗೆ ಇದನ್ನ ಮಾಡ್ತೀವಿ ನೋಡ್ರಿ, ನಾವು ಇದ್ರದ್ದು ಕಾಂಪೊನೆಂಟ್ ತೆಗಿತೀವಿ. ಈ ಕಡೆ ಆ್ಯಂಗಲ್ ಇತ್ತಲ್ಲ, ಈ ಆ್ಯಂಗಲ್ ಇನ್ಕ್ಲಿನೇಷನ್, ಆ್ಯಂಗಲ್ ಬಿಟ್ವೀನ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಹಾರಿಜಾಂಟಲ್ ಇನ್ ದಟ್ ಪ್ಲೇಸ್. ಇದು ಥೀಟಾ. ಇನ್ಕ್ಲಿನೇಷನ್ ಇದ್ ಸಿಂಬಾಲ್ ಥೀಟಾ, ಡೆಕ್ಲಿನೇಷನ್ ಇದ್ ಡೆಲ್ಟಾ ಜನರಲಿ ಬರೀತಾರೆ. ಏನು ಇಲ್ಲಿ ಡಿ ಅಂತ ಅಂದಾರ, ಕ್ಯಾಪಿಟಲ್ ಡಿ ಅಂತ ಅಂದಿದ್ರು ನೀವು ಮೊನ್ನೆ. ಆಯ್ತು. ಈ ಇನ್ಕ್ಲಿನೇಷನ್ಗೆ ಏನು ಯೂಸ್ ಮಾಡ್ಯಾರ? ಥೀಟಾ ಯೂಸ್ ಮಾಡ್ತಾರೆ ಜನರಲಿ. ಇಲ್ಲಿ ಏನು ಯೂಸ್ ಮಾಡ್ಯಾರ ನೋಡ್ರಿ, ಅಯ್ಯೋ ಕ್ಯಾಪಿಟಲ್ ಆಗಿ ಕರೆಂಟ್ ಹತ್ತದು. ಹೋಲ್ ಬಿಡ್ರಿ, ನಾ ಸದ್ಯ ತೀರಾ ಅಂತ ಅನ್ಕೊಂತೀನಿ, ನಂಗೆ ಅದು ಸಮಾಧಾನ ಆಗ್ತದೆ. ಆತಪ್ಪ, ಓಕೆ. ಈಗ ಈ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಪ್ಲೇಸ್ನಾಗ ಇರುತ್ತಲ್ಲ, ಅದರದ ಎಕ್ಸ್ ಕಾಂಪೊನೆಂಟ್, ಹಾರಿಜಾಂಟಲ್ ಕಾಂಪೊನೆಂಟ್ ಈಸ್ BH. ಇದ್ರದ ವರ್ಟಿಕಲ್ ಕಾಂಪೊನೆಂಟ್ BV ಈಸ್ BE ಸೈನ್ ಥೀಟಾ. ಇದು BH ಇಸ್ ಈಕ್ವಲ್ ಟು BE ಕಾಸ್ ಥೀಟಾ. ಅರ್ಥ ಆಯ್ತು? ಈಗ ಒಮ್ಮೊಮ್ಮೆ ಹಿಂಗೆ ಕೇಳ್ತಾರ, ಯಾವುದೋ ಒಂದು ಪ್ಲೇಸ್ನಾಗ ಇನ್ಕ್ಲಿನೇಷನ್ ಎಷ್ಟೈತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ತಾರೆ ಗೊತ್ತಲ್ರಿ? BV ಡಿವೈಡೆಡ್ ಬೈ BH ಮಾಡ್ರಿ, ಏನಾಗ್ತೈತಿ? BE ಸೈನ್ ಥೀಟಾ ಡಿವೈಡೆಡ್ ಬೈ BE ಕಾಸ್ ಥೀಟಾ. BE ಕ್ಯಾನ್ಸಲ್. ಎಸ್ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಬಂದು ಥೀಟಾ ಇಸ್ ಈಕ್ವಲ್ಸ್ ಟು tan inverse of BV divided by BH. That means if you have the values of vertical component of Earth's magnetic field and horizontal component of Earth's magnetic field, you can calculate theta and what is the inclination. You can calculate inclination in that place. ಅರ್ಥ ಆತ್ರಿ ಇದು? Yes sir. ಈಗ ನಾವು ಒಂದು ಮಾತು ಹೇಳಿದ್ ನಿಮ್ಗೆ ನೆನಪಿದ್ರೆ, ಇವು ಮೂರು ಅದಾವಲ್ಲ, BE, BH, BV, BH and BE. ಇವು ಮೂರರೊಳಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾವುದಂದ್ರೆ BH. ಎದಕ್ಕಂತ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಹೇಳಿದ್ರೆ ಇದು ಮುಗೀತು. ಒಂದು ನಿಮಿಷ. ಸೊ BH ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ನೀವು ಫಿಸಿಕ್ಸ್ ಲ್ಯಾಬ್ ನೋಡೋಕೆ ನಿದ್ಗಣ್ಣಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಾಕತ್ತೀರ ಅಂತ ತಿಳ್ಕೊರಿ. ಆ ಎಕ್ಸ್ಪೆರಿಮೆಂಟ್ ಮಾಡೋಬೇಕಾರೆ ವಿಚ್ ಇನ್ವಾಲ್ವ್ಸ್ ಮ್ಯಾಗ್ನೆಟ್ಸ್ ಅಥವಾ ಕರೆಂಟ್, ಆ ಕರೆಂಟ್ ಸುತ್ತಲೂ ಇದು ಬರುತ್ತೆ ನೋಡ್ರಿ. ಬಟ್ ನೀವೇನು ಎಕ್ಸ್ಪೆರಿಮೆಂಟ್ ಮಾಡಾಕತ್ತಿರಲ್ಲ, ಇಟ್ ಇನ್ವಾಲ್ವ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಇವೆಲ್ಲ. ಅವಾಗ ನಿಮಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನೊಳಗೆ ಎಷ್ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಐತಿ ಅಂತ ಮೆಜರ್ ಮಾಡೋಕ್ಕಾಗೈತೆ. ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಿಡ್ರಿ, ನಿಮ್ಮ ಕಡೆ ಒಂದು ಮ್ಯಾಗ್ನೆಟ್ ಐತಿ, ಅದು ಭಾಳ. ನಿಮ್ಮ ಕಡೆ ಒಂದು ವೈರ್ ಐತಿ, ಏನೈತಿ? ವೈರ್ನಾಗ ಏನು ಪಾಸ್ ಮಾಡತ್ತೀರಿ? ಕರೆಂಟ್ ಸುತ್ತಲೂ ಏನು ಬರ್ತೈತಿ? ಮ್ಯಾಗ್ನೆಟಿಕ್ ಫೀಲ್ಡ್. ಈ ವೈರ್ನಾಗ ಕರೆಂಟ್ ಪಾಸ್ ಮಾಡೋದ್ರಿಂದ ಈ ಪಾಯಿಂಟ್ನೊಳಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಕ್ಯಾಲ್ಕುಲೇಟ್ ಮಾಡಲೇ ಅಂತ ಯಾರೋ ಅಂದ್ರೆ ಅಂತಿಕೂರ. ನೀವು ಕ್ಯಾಲ್ಕುಲೇಟ್ ಮಾಡೋಕೆ ಹೋಗ್ಬೇಕಾರೆ ಸಮ್ಟೈಮ್ಸ್ ಅದು ಆನ್ಸರ್ ರಾಂಗ್ ಬಂದ್ಬಿಡ್ತೈತೆ. ಎಂಥ ಚಲೋ ಡಿವೈಸ್ ನೀವು ಯೂಸ್ ಮಾಡಿದ್ರು, ಯಾಕಂತ ಹೇಳ್ತೀನಿ. ಆ ಜಗದೊಳಗೆ ಕರೆಂಟ್ನಿಂದ ಬಂದಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿತ್ತು ಅಂತಿಕೋರಿ, ಡೈರೆಕ್ಷನ್. ಯಪ್ಪ ಮರ, ನಾ ಏನು ಹೇಳ್ತೀನಿ, ಸಿಂಪಲ್ ಐತಿ. ಒಂದು ವೈರ್, ನಾವೆಲ್ಲದೀವಿ ಈಗ ಫಿಸಿಕ್ಸ್ ಲ್ಯಾಬ್, ವೆರಿ ಗುಡ್. ಸೊ ಫಿಸಿಕ್ಸ್ ಲ್ಯಾಬ್ನೊಳಗೆ ಒಂದು ವೈರ್ ಸುತ್ತಲಲ್ಲ, ವೈರ್ನಾಗ ಫಸ್ಟಿಗೆ ಕರೆಂಟ್ ಸುತ್ತಲ, ಅದೊಂದು ಪಾಯಿಂಟ್ ಮಾರ್ಕ್ ಮಾಡಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಐತೆ ಅಂತ ಕೇಳ್ತೀನಿ ನಾನು. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋಕೆ ಹೋಗ್ತೀರಿ, ಚಲೋ ಡಿವೈಸ್ ತೊಗೊಂಡು ಹಿಡಿದು, ಸರ್
this much Tesla is SI unit of magnetic field. Tesla ಅಂದ್ರೆ ಕಾರ್ ಕಂಪ್ನಿ ಸರ್, ನಮಗೆ ಗೊತ್ತಾ, ಅದು ಬೇರೆ. ಸೊ ಟೆಸ್ಲಾ ಅನ್ನೋ ಒಬ್ಬ ಸೈಂಟಿಸ್ಟ್ ಇದ್ದ, ನಿಕೋಲಾ ಟೆಸ್ಲಾ ಅಂತ, ವೆರಿ ಫೇಮಸ್. ಅವನದು 300 ಪೇಟೆಂಟ್ಸ್ ಮಾಡಿದಂತ, ಕಾಪಿರೈಟ್ ಅವನ ಹೆಸರಲ್ಲಿ ಇನ್ವೆನ್ಷನ್ಸ್ ಮಾಡಿ 300 ಇನ್ವೆನ್ಷನ್ ಮಾಡಿ ಪೇಟೆಂಟ್ ಮಾಡ್ಕೊಂಡಿದ್ದಂತವ. ಗೊತ್ತಾಗೋದು ನಾನು ಹೇಳ್ತೀನಂತೆ. ಹಿ ವಾಸ್ ಅ ಬಿಗ್ ಫ್ಯಾನ್ ಆಫ್ ಸ್ವಾಮಿ ವಿವೇಕಾನಂದ. ಇಬ್ಬರು ಕ್ಲೋಸ್ ಫ್ರೆಂಡ್ಸು, ನಿಕೋಲಾ ಟೆಸ್ಲಾ ಮತ್ತು ಸ್ವಾಮಿ ವಿವೇಕಾನಂದ. ಓಕೆ, ಇರಲಿ, ಈ ಸದ್ಯ ಸಾಕು. ಸರ್, ಸ್ವಾಮಿ ವಿವೇಕಾನಂದ ಅವ್ರಿಗೆ ಫಿಸಿಕ್ಸ್ ಹಿಡಿಬೇಕಲ್ರಿ, ಸರ್ ಅಂತಾರೆ. ಹಂಗೆ ಕ್ವಶನ್ ಕೇಳಿದ್ರೆ ಹೋಗ್ಬಿಡ್ರಿ, ಅದೇ ಬ್ಯಾಡಿಗೆ ಸದ್ಯ ಬೇಡ, ಅದು ವಾಪಸ್ ಬರೋಣ. ಟೆಸ್ಲಾ ಏನು, ಟೆಸ್ಲಾ ಯಾಕೆ ಬಂತಂದ್ರೆ, ಹೌ ಮಚ್ ಟೆಸ್ಲಾ ಅಥವಾ ಹೌ ಮೆನಿ ಟೆಸ್ಲಾ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಅಂತ ನಾನು ನಿಮಗೆ ಕೇಳ್ತೀನಿ. ನೀವು ಎಂಥ ಚಲೋ ಡಿವೈಸ್ ಇಟ್ಕೊಂಡು ಆ ಪಾಯಿಂಟ್ನೊಳಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು ಕ್ಯಾಲ್ಕುಲೇಟ್ ಮಾಡೋಕೆ ಹೊಂಟಿರಿ. ಆದರೆ ಹೆಂಗೆ ಆಗೋ ಚಾನ್ಸ್ ಐತೆ ಅಂದ್ರೆ, ಈ ಕರೆಂಟ್ನಿಂದ ಬಂದಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟ್ನೊಳಗೆ ಈ ಡೈರೆಕ್ಷನ್ ಆಗೈತೆ ಅಂತ ಕೊಡಿ. ಇಲ್ಲೇ ಅರ್ಥದ್ದು ಮ್ಯಾಗ್ನೆಟಿಕ್ ಫೀಲ್ಡು ಇರುತ್ತೆ ನೋಡ್ರಿ. ಇಲ್ಲಿ ನಾವು ಆ್ಯಕ್ಚುಲಿ ಮೆಜರ್ ಮಾಡೋಕೆ ಹೊಂಟಿದ್ದು ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ. ನಮಗೆ ಅರ್ಥ ತೊಗೊಂಡು ಏನು ಮಾಡಬೇಕಾಗಿಲ್ಲ, ನಮ್ಮ ವೈರ್ನಾಗ ಕರೆಂಟ್ ಪಾಸ್ ಮಾಡೀವಿ, ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಂತ ನಾವು ಮೆಜರ್ ಮಾಡೋಕೆ ಹೊಂಟಿವಿ. ಅನ್ಫಾರ್ಚುನೇಟ್ಲಿ ಆ ಪಾಯಿಂಟ್ನಾಗ ಏನಾಗ್ಬಿಡುತ್ತೆ ಅಂದ್ರೆ, ಯಾವ ಡೈರೆಕ್ಷನ್ನೊಳಗೆ ಕರೆಂಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಲ್ಲ, ಯಾವ ಡೈರೆಕ್ಷನ್ನೊಳಗೆ ಕರೆಂಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತಲ್ಲ, ಅದ್ರ ಅಪೋಸಿಟ್ ಡೈರೆಕ್ಷನಾಗ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತಂತ ಕೊರು, ಸ್ವಲ್ಪ ಸಪ್ರೇಟ್ ಆಗಿಬಿಡ್ತಾವೆ ಈಗ ಅಲ್ಲಿ. ಅಂದರೆ ಎಷ್ಟು ವ್ಯಾಲ್ಯೂ ಬರಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಬಂದ್ಬಿಡೋದು, ಅಥವಾ ಎರಡು ಸೇಮ್ ಡೈರೆಕ್ಷನ್ ಆಗಿದ್ದರೆ ಎಷ್ಟು ಬರಬೇಕಾಯ್ತು ಅದಕ್ಕಿಂತ ಜಾಸ್ತಿ. ಅಂದರೆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಅಫೆಕ್ಟ್ ದಿ ಎಕ್ಸ್ಪೆರಿಮೆಂಟ್ಸ್ ಇನ್ ಫಿಸಿಕ್ಸ್ ಲ್ಯಾಬ್. ಅದಕ್ಕೆ ಹಂಗೆ ಇದ್ರೊಳಗೆ ಯಾವ್ದು ಎಫೆಕ್ಟ್ ಆಗ್ತೈತೆ ಅಂದ್ರೆ, BE ಎಫೆಕ್ಟ್ ಆಗಂಗಿಲ್ಲ, HG ಎಫೆಕ್ಟ್ ಆಗ್ತೈತೆ. ಯಾಕಂದ್ರೆ ನಾವು ಎಕ್ಸ್ಪೆರಿಮೆಂಟ್ಸನ್ನು ಟೇಬಲ್ ಮೇಲೆ ಹಾರಿಜಾಂಟಲ್ನಾಗ ಮಾಡ್ತೀವಿ, ಹಿಂಗೆ ಅಪರೇಟಸ್ ಇಟ್ಟು ಹಿಂಗೆ ಮಾಡೋಂಗಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡೋದು ಹಿಂಗೆ ಇರ್ತಾವೆ, ಗ್ರೌಂಡ್ನಾಗ ಪ್ಯಾರಲಲ್. ಸೊ ಅದಕ್ಕೆ ಈ ಡೈರೆಕ್ಷನ್ನಾಗ ಬರೋದು ಯಾವುದು, BEನೂ ಬರೋಂಗಿಲ್ಲ, BVನೂ ಬರೋಂಗಿಲ್ಲ. ಸೊ ಅದಕ್ಕೆ BH ಇಂಪಾರ್ಟೆಂಟ್. BH ಕ್ಯಾನ್ ಅಫೆಕ್ಟ್ ಅದರ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆನ್ ಅರ್ತ್. ವೈ BH ಈಸ್ ಇಂಪಾರ್ಟೆಂಟ್? BH ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕಂದ್ರೆ, ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಏನಾರ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಂದ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡನ್ನ ಎಫೆಕ್ಟ್ ಮಾಡುವಂಥ ಕ್ಷಮತೆ ಇದಕ್ಕೈತೆ. ಯಾವುದಕ್ಕೆ? ಹಾಂ. ಸೊ ಇಷ್ಟಾಯ್ತು ಇಲ್ಲಿಗೆ ಅರ್ತ್ಸ್ ಮ್ಯಾಗ್ನೆಟಿಸಮ್ ಅಂತ ಕರೀತಾರೆ, ಇದು ಮುಗೀತು. ಈಗ ನಿಮ್ಗಿದು ಗೊತ್ತಲ್ಲ, ಐರನ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಅ ಪರ್ಮನೆಂಟ್ ಮ್ಯಾಗ್ನೆಟ್. ಕಬ್ಬಿಣವನ್ನು ಅಯಸ್ಕಾಂತವನ್ನಾಗಿಸಬಹುದು ಅಂತ ನೀವು ಸ್ಕೂಲ್ ಕಲ್ತಿದ್ದು, ಸಾಲಿ ಕಲ್ತಿದ್ದು ಚೆಂದಾಗಿ. ಈಗ ಲೈಕ್ ಹೆಂಗಲ್ಲಿ ನಿದ್ದೆ ಹೊಡ್ಕೊಂಡು ಕುಡ್ದು ಮಾತಾಡ್ಕೊಂಡು ಕುಂದ್ರೋದು, ತಮ್ಮದ ಜಗತ್ನಾಗ ಇರೋದು, ಹಿಂಗೆ ಸಾಲಾಗೂ ಮಾಡಿದ್ರೆ ಮತ್ತೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ನೀವು ಕಲ್ತಿದ್ರೆ ಒಂದು ಎಕ್ಸ್ಪೆರಿಮೆಂಟ್ ಹೇಳಿರ್ತಾರೆ, ಒಂದು ಐರನ್ ರಾಡ್ ತೊಗೋರಿ, ಐರನ್ ನೇಲ್ ತೊಗೋರಿ, ಇನ್ನೊಂದು ಮ್ಯಾಗ್ನೆಟ್ ತೊಗೋರಿ, ಅದನ್ನು ಒನ್ ಡೈರೆಕ್ಷನ್ ಒಳಗೆ ಹಿಂಗೆ ರಬ್ ಮಾಡಿರಿ ಸೆವೆರಲ್ ಟೈಮ್ಸ್. ಮ್ಯಾಗ್ನೆಟ್ ತೊಗೊಂಡು ಐರನ್ ರಾಡನ್ನು ಹಿಂಗೆ ಅದ್ರ ಮೇಲೆ ಮ್ಯಾಗ್ನೆಟ್ ಇಟ್ಟು ಹಿಂಗೆ 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 ಮಾಡ್ಬಿಡೋದು. ಒಂದು ಡೈರೆಕ್ಷನ್ ಒಳಗೆ ರಬ್ ಮಾಡ್ಕೊಂತ ಹೋದ್ರೆ ಆಫ್ಟರ್ ಸಮ್ ಟೈಮ್ ದ ಐರನ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಹ್ಞೂ ರೀ. ಈಗ ನೆಕ್ಸ್ಟ್ ಏನು ನಾವು ಮ್ಯಾಗ್ನೆಟೈಸೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅದಕ್ಕೆ ಸಂಬಂಧಪಟ್ಟ ಟಾಪಿಕ್ಸ್ ಏನು ಡಿಸ್ಕಸ್ ಮಾಡ್ತೀವಲ್ಲ, ಇದೆಲ್ಲ ಸಂಬಂಧಪಟ್ಟಿದ್ದು ಎದ್ರ ಬಗ್ಗೆ ಐತಿ ಅಂದರೆ, ಒಂದು ಐರನ್ ರಾಡನ್ನು ಮ್ಯಾಗ್ನೆಟೈಸ್ ಮಾಡುವಂಥ ಪ್ರೊಸೆಸ್ ನಾವು ಮಾಡ್ಬೇಕಾರೆ ಅದು ಎಷ್ಟರ ಮಟ್ಟಿಗೆ ಮ್ಯಾಗ್ನೆಟೈಸ್ ಆಯ್ತು, ಅದಕ್ಕೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾಯ್ತು, ಇದ್ರ ಬಗ್ಗೆ ಒಟ್ಟು ಎದ್ರ ಬಗ್ಗೆ ಅಂತ ಹೇಳ್ತೀನಿ ನೋಡ್ರಿ. ಐರನ್ ರಾಡನ್ನು ಮ್ಯಾಗ್ನೆಟೈಸ್ ಮಾಡೋದ್ರ ಬಗ್ಗೆ. ಹ್ಞೂ ರೀ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಕೊಂಡು ಬರ್ರಿ. ಅದ್ರ ಬಗ್ಗೆ ನೀವು ಆನ್ಸರ್ ಏನಾರು ಹೇಳಿದರೆ, ಅಥವಾ ನಾ ಅದಕ್ಕೆ ಆನ್ಸರ್ ಹೇಳಿ ಈ ಟಾಪಿಕ್ ಮುಂದೆ ನಾಳೆ ಕಂಟಿನ್ಯೂ ಮಾಡ್ತೀನಂತೆ. ಕ್ವಶನ್ ಏನಂದರೆ, ಫಸ್ಟಿಗೆ ಒಂದು ಮಾತು ಹೇಳ್ತಾರೆ, ನೀವು PUC ಫಸ್ಟ್ ಇಯರ್ನಾಗ ಫಿಸಿಕಲ್ ವರ್ಲ್ಡ್ ಅಂತ ಒಂದು ಚಾಪ್ಟರ್ ಇತ್ತು, ನೆನಪಿದ್ದಾನೆ? ಅದರೊಳಗೆ ಯೂನಿಫಿಕೇಶನ್ ಅಂತ ಒಂದು ಟಾಪಿಕ್ ಇತ್ತು. ಯೂನಿಫಿಕೇಶನ್ ಒಳಗೆ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಈ ನೇಚರ್ನೊಳಗೆ ಎಲ್ಲದಕ್ಕೂ ಒಂದೇ ಕಾರಣ ಅಂತ ಅನ್ನೋಕ್ಕೆ ಸೇರ್ತೈತೆ. ಸೈಂಟಿಸ್ಟ್ಸಿಗೆ ಸೇರ್ತೈತೆ, ಯಾಕಂದ್ರೆ ಅದು ಇರೋದು ಹಂಗೆ ಐತಿ. ಎಲ್ಲದಕ್ಕೂ ಒಂದೇ ಕಾರಣ, ಒಂದೇ ಎನರ್ಜಿ ಡಿಫ್ರೆಂಟ್ ಫಾರ್ಮ್ಸ್ನೊಳಗೆ ಐತಿ. ಹ್ಞೂ ರೀ. ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸಿಗೂ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಿಗೂ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಿಗೂ ಇದೇ ಕಾರಣ.
ಆಮೇಲೆ ಒಂದು ಪೆನ್ ಕೈ ಬಿಟ್ಟರೆ ಬೀಳೋದಕ್ಕೂ ಮೂನ್ ಅರ್ತ್ ಸುತ್ತಲೂ ತಿರುಗುವುದಕ್ಕೂ ಒಂದು ಕಾರಣ ಗ್ರಾವಿಟೇಷನ್. ಹಿಂಗೆ ಎಲ್ಲದಕ್ಕೂ ಸಾಮ್ಯತೆ ಐತಿ, ಸಿಮಿಲಾರಿಟಿ ಐತಿ ನೇಚರ್ನಾಗ. ಹ್ಞೂ ರೀ. ಸೊ ಆ ಯುನಿಫಿಕೇಶನ್ ಮಾಡ್ಕೋಂತ ಹೋಗ್ತಾರೆ. ಆ ಯುನಿಫಿಕೇಶನ್ ಪ್ರಕಾರ ಒಂದು ಯಾವುದೋ ಘಟನೆ, ಒಂದು ಫಿನಾಮಿನ ಆಗ್ಬೇಕಂದ್ರೆ ಒಂದ ಘಟನೆಗೆ ಎರಡು ಕಾರಣ ಇರಂಗಿಲ್ಲ ಫಿಸಿಕ್ಸ್ ಪ್ರಕಾರ. ಒಂದು ಇವೆಂಟಿಗೆ ಟೂ ರೀಸನ್ಸ್ ಇರಂಗಿಲ್ಲ. ಏನು ಹೇಳ್ಬೇಕಂತ ಮಾಡ್ರಿ ಸರ್ ನೀವು ಒಟ್ಟು? ಈಗ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್, ಈ ಜಗದೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಐತಂದ್ರೆ ಇಲ್ಲಿ ಬಾಜು ಏನಿರ್ಬೇಕು ಹಂಗಾರೆ? ಈ ಮಜಾ ಏನು ಗೊತ್ತಾ, ನಾವೇನಂತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಎದರಿಂದ ಬರುತ್ತೆ? ಮ್ಯಾಗ್ನೆಟಿಂದನೂ ಬರುತ್ತೆ, ಕರೆಂಟಿಂದನೂ ಬರುತ್ತೆ. ಹಿಂಗೆ ಸಾಧ್ಯ ಇಲ್ಲ ಅಂತ ಫಿಸಿಕ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಒಂದರಿಂದ ಬರ್ಬೇಕು. ಮ್ಯಾಗ್ನೆಟಿಕ್ ಫೀಲ್ಡಿಗೆ ಎರಡು ಕಾರಣ ಅಂತ ಹೇಳಕ್ಕೆ ಬರಂಗಿಲ್ಲ ಅಂತದ. ಮ್ಯಾಗ್ನೆಟಿಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಕರೆಂಟಿಂದ ಹಿಂಗೆ ಎರಡಕ್ಕೂ ಒಂದೇ ಕಾರಣ ಐತಿ. ನಾ ಹೇಳಾಕತ್ತೀನಲ್ಲ ಈಗ, ಎರಡಕ್ಕೂ ಒಂದೇ ಕಾರಣ ಐತಿ. ಮ್ಯಾಗ್ನೆಟಿಕ್ ಫೀಲ್ಡಿಗೆ ಟೂ ರೀಸನ್ಸ್ ಇಲ್ಲ, ಒಂದೇ ಐತಿ. ಮತ್ತು ಯಾಕೆ ನಾವು ಹಂಗೆ ಅಂತೀವಿ? ಮ್ಯಾಗ್ನೆಟಿಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು ಟ್ರೂ ಇದ್ರಾಗ? ಮ್ಯಾಗ್ನೆಟ್ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅನ್ನೋದು ಖರೇನೋ, ಕರೆಂಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅನ್ನೋದು ಖರೇನೋ? ಎರಡು ಖರೆ ಇದ್ರೆ ಎರಡು ಖರೆ ಇರೋಕ್ಕೆ ಚಾನ್ಸ್ ಇಲ್ಲ ಅಂತ ಫಿಸಿಕ್ಸ್. ಯಾರಾಗ ಒಂದು ಸುಳ್ಳು ಅಂದ್ರೆ ಇನ್ನೊಂದು ಸಿಟ್ಟು ಬರ್ತೈತಿ, ಯಾಕ ನೋಡಲ್ಲ ಅಂತ. ಪ್ರಶ್ನೆ ಅರ್ಥ ಆತನು, ಉತ್ತರ ಮುಂದೆ ವಿಚಾರ ಮಾಡ್ಕೊಂಡು ಬರ್ರಿ. What is the reason for magnetic field? Is magnet the reason for magnetic field or current the reason for magnetic field? ಅಂತ ಹೇಳಿ ವಿಚಾರ ಮಾಡ್ಕೊಂಡು ಬರ್ಬೇಕು. ನೀವು ವಿಚಾರ ಮಾಡ್ಕೊಂಡು ಬರ್ತೀರಿ.